ಅಗಲೀಕರಣದಲ್ಲಿ ಜಾಗ ಕಳೆದುಕೊಂಡಿದ್ದ ಮಾಲೀಕ ಪರಿಹಾರಕ್ಕಾಗಿ ಕೋರ್ಟ್ ಆದೇಶದಂತೆ ಎಸಿ ಕಚೇರಿ ಜಪ್ತಿ, ದಂಗಾದ ಅಧಿಕಾರಿಗಳು. ಸಮಸ್ಯೆ ಆಲಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್, ಭರವಸೆಯಂತೆ ಗ್ರಾಮಕ್ಕೆ ರಸ್ತೆ ಭಾಗ್ಯ, ಮೆಚ್ಚುಗೆ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಸಚಿವರಿಂದ ಉದ್ಘಾಟನೆಯಾಗಿದ್ದ ಸರ್ಕಾರಿ ಆಸ್ಪತ್ರೆ, 1 ತಿಂಗಳು ಕಳೆದರೂ ಕಾಣದ ಸೇವೆ, ಇದ್ದು ಇಲ್ಲದಂತಾದ ಸರ್ಕಾರಿ ಮಾನಸಿಕ ಆಸ್ಪತ್ರೆ. ಮಿತಿ ಮೀರಿದ ಟಿಪ್ಪರ್ ಹಾವಳಿ, ಚಾಲಕನ ನಿರ್ಲಕ್ಷ್ಯಕ್ಕೆ ಓರ್ವ ಬಲಿ, ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ರಸ್ತೆ ಅಗಲೀಕರಣ ಸಂದರ್ಭದಲ್ಲಿ ಜಾಗ ಕಳೆದುಕೊಂಡಿದ್ದ ಮಾಲೀಕರಿಗೆ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ಎಸಿ ಕಚೇರಿ ಜಪ್ತಿ ಮಾಡಲು ಕೋರ್ಟ್ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿ ಕಚೇರಿಯ ಚೇರ್ ಸಮೇತ ಪೀಠೋಪಕರಣಗಳನ್ನು ಜಪ್ತಿ ಮಾಡಿದ ಪ್ರಸಂಗ ನಡೆಯಿತು. ಹೀಗೆ ಸರ್ಕಾರಿ ಕಚೇರಿಯಲ್ಲಿ ಉಪವಿಭಾಗಾಧಿಕಾರಿ ಕುರ್ಚಿಯನ್ನು ಸಹ ಬಿಡದೆ ಕಂಪ್ಯೂಟರ್, ಚೇರುಗಳು, ಟೇಬಲ್ಗಳು ಸೇರಿದಂತೆ ಹಲವಾರು ವಸ್ತುಗಳನ್ನು ಜಪ್ತಿ ಮಾಡಿ ಎತ್ತಿಕೊಂಡು ಹೋಗುತ್ತಿರುವಂತಹ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ಉಪವಿಭಾಗಾಧಿಕಾರಿ ಕಚೇರಿಯಲ್ಲಿ. ಹೌದು, 2006ರಲ್ಲಿ ರಸ್ತೆ ಅಗಲೀಕರಣಕ್ಕಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಪಟ್ಟಣದ ನ್ಯಾಯಾಲಯದ ಬಳಿಯಿಂದ ಹಿಡಿದು ನ್ಯಾಷನಲ್ ಕಾಲೇಜಿನವರೆಗಿನ ಡಿವಿಜಿ ರಸ್ತೆಯನ್ನು 100 ಅಡಿ ವಿಸ್ತರಿಸಲಾಗಿತ್ತು. ಈ ವೇಳೆ ಸುಮಾರು 390 ಕಟ್ಟಡಗಳನ್ನು ತೆರವುಗೊಳಿಸಲಾಗಿತ್ತು. ಆಗ ಪರಿಹಾರದ ರೂಪದಲ್ಲಿ 1 ಚದರ ಅಡಿಗೆ 280 ರೂಪಾಯಿ ನಿಗದಿಪಡಿಸಿ ಮಾಲೀಕರಿಗೆ ನೀಡಲಾಗಿತ್ತು. ಆದರೆ ಈ ಪೈಕಿ 32 ವರ್ತಕರು ಈ ಪರಿಹಾರದ ಹಣ ಸಾಕಾಗುವುದಿಲ್ಲ ಅಂತ ಹೇಳಿ ನ್ಯಾಯಾಲಯದ ಮೊರೆ ಹೋದರು. ನ್ಯಾಯಾಲಯ 1 ಚದರ ಅಡಿಗೆ 850 ರೂಪಾಯಿ ನಿಗದಿಪಡಿಸಿತ್ತು. ಆದರೆ ನಿಗದಿಪಡಿಸಿದ್ದ ಹಣವನ್ನು ನೀಡಿರಲಿಲ್ಲ. ಪಟ್ಟಣದ ನಿವಾಸಿ ಡಿವಿಜಿ ರಸ್ತೆಯಲ್ಲಿ ಅಂಗಡಿ ವ್ಯಾಪಾರ ಮಾಡ್ಕೊಂಡಿದ್ದೀನಿ. ನನ್ನ ಹೆಸರು ಸತೀಶ್ ಬಾಬು ಅಂತ. 2011ರಲ್ಲಿ ರಸ್ತೆ ಅಗಲೀಕರಣಕ್ಕೆ ನಮ್ಮ ಜಾಗನ ಎಸಿ ಸಾಹೇಬರು ಕೊಡಬೇಕು ಅಂತ ನಮಗೆ ನೋಟಿಸ್ ಕೊಟ್ಟರು. ನಾವು ಕೊಡೋಕ್ಕೆ ರೆಡಿ ಇದ್ವು, ಆದರೆ ಸಿದ್ಧವಾಗಿದ್ವು. ಆದರೆ ನಮಗೆ ಕಾಂಪೆನ್ಸೇಷನ್ ಕೊಟ್ಟರೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ವು. ಅವಾಗ ಕಾಂಪೆನ್ಸೇಷನ್ ಎಲ್ಲ ಮಾಡೋಕ್ಕೆ ಹೋದರು. ಹಂಗೆ ಕಾಂಪ್ರಮೈಸ್ ಇದ್ದರು, ಇಲ್ಲ ಅಂತೇಳಿ ಕಾಂಪೆನ್ಸೇಷನ್ ಕೊಟ್ಟರು. ಆದರೆ ಕಡಿಮೆ ಕೊಟ್ಟಿದ್ದರು. ಆದರೆ ನಮ್ಮದೆಲ್ಲ ಇದನ್ನು ಅಕ್ವೈರ್ ಮಾಡಿಕೊಂಡ್ರು. ಮತ್ತು ಕೋರ್ಟಲ್ಲಿ ಆರ್ಡ್ರ್ ಆಗಿ ಬಂದಮೇಲೆ ನಮಗೆ ಕಾಂಪೆನ್ಸೇಷನ್ ಕೊಟ್ಟರು. ಆ ಸಾಲದು ಅಂತ ಮತ್ತೆ ನಾವು ಕೋರ್ಟ್ಗೆ ಹೋಗಿದ್ವು. ಇವರು ₹2.90 ಕೊಟ್ಟರು. ಆವತ್ತಿನ ವ್ಯಾಲ್ಯೂ 16 ರೂಪಾಯಿ 17 ರೂಪಾಯಿ ಇತ್ತು. ಆದರೂ ಸಹ ಇವ್ರು ಕೊಡಲಿಲ್ಲ. ನಾವು ಮತ್ತೆ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಧೀಶರು ನಮಗೆ ಇವಾಗ 9 ರೂಪಾಯಿಂದ ಕೊಡಿ ಅಂತೇಳಿ ಹೇಳಿದ್ದಾರೆ. ಅದು ಹೇಳಿ ಆವಾಗಲೇ 5 ತಿಂಗಳಾಗಿದೆ. 5 ತಿಂಗಳ ಹಿಂದ್ಗಡೆ ಇವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ, ಈ ಥರ ಕೊಡಬೇಕು ಅಂತೇಳಿ. ಆದರೂ ಆಗಿಲ್ಲ. 2 ತಿಂಗಳ ಹಿಂದ್ಗಡೆ ಅಟ್ಯಾಚ್ಮೆಂಟ್ ಕೊಟ್ಟಿದ್ದರು. ಆದರೆ ಮತ್ತೆ ಇವರು ಹೋಗಿ ಇವರು ಇಲ್ಲಿ ನ್ಯಾಯಾಧೀಶರನ್ನ ಕೋರ್ಟಲ್ಲಿ ಹೋಗ್ಬಿಟ್ಟು ಕೇಳಿದ್ದಾರೆ ನ್ಯಾಯಾಲಯದಲ್ಲಿ, ನಮಗೆ ಸಮಯ ಬೇಕು ಅಂತೇಳಿ. 2 ತಿಂಗಳು ಸಮಯ ಕೊಟ್ಟಿದ್ದರು. 2 ತಿಂಗಳ ಸಮಯ ಆಗಿ ಮತ್ತೆ 2 ತಿಂಗಳು ಎಕ್ಸ್ಟ್ರಾ ಆದರೂ ಇವರು ನಮ್ಗೆ ಯಾವುದೇ ಥರ ಪರಿಹಾರ ಕೊಡಲಿಲ್ಲ. ಆದ್ದರಿಂದ ನ್ಯಾಯಾಧೀಶರು ನಮಗೆ ಈ ಅಟ್ಯಾಚ್ಮೆಂಟ್ಗೋಸ್ಕರ ಅಟ್ಯಾಚ್ಮೆಂಟ್ ಮಾಡ್ಕೊಳ್ಳಿ ಅಂತೇಳಿ ನಮಗೆ ಇದನ್ನು ಇವತ್ತು ನಮಗೆ ಕೋರ್ಟಿಂದ ಅಮೇನಾಗಲು ಕಳಿಸ್ಕೊಟ್ಟಿದ್ದಾರೆ. ನಾವು ಅದಕ್ಕೋಸ್ಕರ ಕೆಲವು ಚೇರುಗಳು ಎಲ್ಲ ಎತ್ಕೊಂಡಿದ್ವಿ. ಎಲ್ಲ ದೊಡ್ಡ ದೊಡ್ಡ ಟೇಬಲ್ಗಳೆಲ್ಲ ಎತ್ತಕ್ಕಾಗಲಿಲ್ಲ. ಅದ್ರ ಫೈಲ್ ಇದೆ, ಸಾರ್ವಜನಿಕ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಅಲ್ಲಿ ಕೆಲವೊಂದು ಬಿಟ್ಟಿದ್ದೀವಿ, ಕೆಲವೊಂದು ಎತ್ಕೊಂಡಿದ್ದೀವಿ. ಅದನ್ನು ನಾವು ಜಪ್ತಿ ಮಾಡ್ಕೊಂಡು ಹೋಗ್ತೀವಿ. ನಮ್ಗೆ ಹಣ ಕೊಟ್ಟರೆ ಅದನ್ನು ವಾಪಸ್ ನಾವು ಅವ್ರಿಗೆ ಅವ್ರದ್ದು ವಸ್ತುಗಳು ಹೆಂಗಿದೆ ಆ ಥರ ವಾಪಸ್ಸು ನಾವು ಕೊಡೋಕ್ಕೆ ಸಿದ್ಧವಾಗಿದ್ವಿ. ಥ್ಯಾಂಕ್ ಯು. ಇನ್ನು ಉಪವಿಭಾಗಾಧಿಕಾರಿಗಳು ಪರಿಹಾರದ ಹಣವನ್ನು ನೀಡದೇ ಇರೋದರಿಂದ 9 ಮಂದಿ ದೂರುದಾರರು ಮತ್ತೆ ಕೋರ್ಟ್ ಮೊರೆ ಹೋಗಿದ್ದರು. ದೂರನ್ನ ಆಧರಿಸಿ ಚಿಕ್ಕಬಳ್ಳಾಪುರ ನಗರದ ಹಿರಿಯ ಸಿವಿಲ್ ನ್ಯಾಯಾಲಯ ಉಪವಿಭಾಗಾಧಿಕಾರಿ ಕಚೇರಿಯ ಸ್ಥಿರಾಸ್ತಿಯನ್ನು ಜಪ್ತಿ ಮಾಡಲು ಆದೇಶಿಸಿತ್ತು. ಆದೇಶದ ಪ್ರತಿಯನ್ನ ಹಿಡಿದು ಉಪವಿಭಾಗಾಧಿಕಾರಿ ಕಚೇರಿಗೆ ಆಗಮಿಸಿದಂತಹ ಕೋರ್ಟ್ ಸಿಬ್ಬಂದಿ ಹಾಗೂ ದೂರುದಾರರು ಕಚೇರಿಯಲ್ಲಿದ್ದಂತಹ ಕುರ್ಚಿಗಳು, ಮೇಜು, ಕಂಪ್ಯೂಟರ್ ಮತ್ತಿತರ ವಸ್ತುಗಳನ್ನು ಜಪ್ತಿ ಮಾಡಿ ಕಚೇರಿಯಿಂದ ಹೊರಗೆ ಇಟ್ಟರು. ಬಾಗೇಪಲ್ಲಿ ಡಿವಿಜಿ ರಸ್ತೆಯನ್ನ ಅಗಲೀಕರಣ ಮಾಡಿದ್ರು. 2006 ಅಗಲೀಕರಣಕ್ಕೆ ನೋಟಿಫಿಕೇಶನ್ ಕೊಟ್ಟರು. 2009 ಆಯಿತು.
ಆಗ ಸುಮಾರು 5,000 ರೂಪಾಯಿ ವ್ಯಾಲ್ಯೂ ಇದ್ದರೂ ಕೂಡ ನಮಗೆ 240 ರೂಪಾಯಿ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾವು ಅಪೀಲ್ ಹೋಗಿದ್ವಿ. ಅಪೀಲಲ್ಲಿ ಅದನ್ನು 890 ರೂಪಾಯಿ ಮಾಡಿದ್ದಾರೆ. ಆ 890 ರೂಪಾಯಿನ ಇವಾಗ ಕೇಳಲಿಕ್ಕೆ ಅದು ಜಜ್ಮೆಂಟ್ ಆಗಿ 4 ವರ್ಷ ಆಯಿತು. 4 ವರ್ಷದಿಂದ ದುಡ್ಡು ಕೊಡಲಿಲ್ಲ ಅವರು. ಅದಕ್ಕಾಗಿ ಇವತ್ತು ನಾವು ಎಕ್ಸಿಕ್ಯೂಷನ್ಗೆ ಹಾಕ್ಕೊಂಡು AC ಆಫೀಸಲ್ಲಿ ಇದಕ್ಕೆ ಅಟ್ಯಾಚ್ಮೆಂಟ್ ತೆಗೆದುಕೊಂಡು ಬಂದಿದ್ದೀವಿ. ಈಗ ಅವ್ರು ಹೇಳ್ತಾರೆ ನಮಗೆ 2 ತಿಂಗಳು ಕೊಡಿ ಅಂತ. ಈ ಮುಂದೆ 2 ತಿಂಗಳು ಕೊಟ್ಟಿದ್ವಿ ನಾವು. ನಮ್ಮ ಇನ್ನೊಬ್ಬ JDR ಕೊಟ್ಟಿದ್ರು ಕೂಡ 2 ತಿಂಗಳು ಕೊಟ್ಟಿದ್ರು. ಅವರಿಂದ ಏನೂ ನಮ್ಗೆ ದುಡ್ಡು ಬರಲಿಲ್ಲ. ಅದಕ್ಕಾಗಿ ಈಗ ಈ ಒಂದು ಜಪ್ತಿ ಮಾಡ್ತಾ ಇರೋದು ಕೋರ್ಟ್ ಆದೇಶದ ಮೇರೆಗೆ. ಏನಂತ ಆದೇಶ ಮಾಡಿದೆ ಸರ್? ಚೇರ್ಸು, ಟೇಬಲ್ಸು, ಕಂಪ್ಯೂಟರ್ಸ್ ಎಲ್ಲ ಕಾರು ಇನ್ಕ್ಲೂಡಿಂಗ್ ಏನು AC ಅವರ ಚರ ಆಸ್ತಿಗಳು ಆ ಚರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೋರ್ಟ್ ಆರ್ಡರ್ ಮಾಡಿದೆ. ಆ ಚರ ಆಸ್ತಿಗಳನ್ನ ಈಗ ನಾವು ಮುಟ್ಟುಗೋಲು ಹಾಕ್ಕೊಳ್ತಾ ಇದ್ದೀವಿ. ಅದನ್ನು ಕೋರ್ಟ್ ಕಸ್ಟಡಿಗೆ ಕೊಡ್ತೀವಿ. ನಿಮ್ಮ ಹೆಸರು ಸರ್? ನನ್ನ ಹೆಸರು ಶ್ರೀನಿವಾಸ್ ರೆಡ್ಡಿ ಅಂತ. ಆ LAC 1 ಆಫ್ 2011 ನಾನು ಮೊದಲನೇ ಪಿಟಿಷನರ್. ಸೊ ನಮ್ಮಂಥ ಪಿಟಿಷನರ್ಸ್ ಈ ಒಂದು ಕೇಸಲ್ಲಿ 32 ಜನ ಇದ್ದಾರೆ. ಆ 32 ಜನದ್ದು ಕೂಡ ಈ ಒಂದು ಆರ್ಡರ್ಸು ಆಗಿದೆ. ಸರ್, ಅಂದರೆ ಬಾಗೇಪಲ್ಲಿ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷಗಳಿಂದ ಅಗಲೀಕರಣ ಆಗಿತ್ತು? ಇಷ್ಟು ವರ್ಷಗಳಿಂದ ತಾವು ಅಲಿತಾ ಇದ್ರು? 2006 ಸರ್ ಆಗಿರೋದು. ಇವತ್ತು 2024 ಆಯಿತು. ಇಷ್ಟು ವರ್ಷ ಆದರೂ ಕೂಡ ನಮಗಿನ್ನ ದುಡ್ಡು ಬಂದಿಲ್ಲ. ನಾವು ಅಲಿತಾನೆ ಇದ್ದೀವಿ. ಎಷ್ಟು ಕೊಡಬೇಕು ಅಂತ ಆರ್ಡರ್ ಆಗಿದೆ ಸರ್? ಈಗ ಎಲ್ಲ ರೈತರು ಇನ್ನು 890 ರೂಪಾಯಿ ಕೊಡಬೇಕು ಅಂತ ಕೋರ್ಟ್ ಆರ್ಡರ್ ಮಾಡಿದೆ. ಅದ್ರ ಮೇಲೆ ನಾವು ಮತ್ತೆ ಅಪೀಲ್ ಕೂಡ ಹೋಗಿದ್ದೇವೆ. ಇನ್ನು ಹೆಚ್ಚು ಬೇಕು ಅಂತ 5,000 ರೂಪಾಯಿ ನಡೀತಾ ಇದೆ. ಇನ್ನು ನ್ಯಾಯಾಲಯದ ಆದೇಶವನ್ನು ನಿರ್ಲಕ್ಷಿಸಿದ್ದಕ್ಕೆ AC ಕಚೇರಿಯಲ್ಲಿದ್ದಂತಹ ಪೀಠೋಪಕರಣಗಳು ಮತ್ತು ಸ್ಥಿರಾಸ್ತಿಗಳನ್ನು ಜಪ್ತಿ ಮಾಡಿದ್ದಕ್ಕೆ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿ ಚೇರು ಮೇಜುಗಳಿಲ್ಲದೆ ಪರದಾಡುವಂತಾಗಿತ್ತು. ಜಪ್ತಿ ಮಾಡಿದ್ದಕ್ಕೆ ವಿಚಲಿತರಾದ ಉಪವಿಭಾಗಾಧಿಕಾರಿ ಅಶ್ವಿನ್ ಪರಿಹಾರ ನೀಡಲು ಕಾಲಾವಕಾಶ ಕೇಳಿದ್ದಾರೆ ಎಂದು ತಿಳಿದು ಬಂದಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಆ ಗ್ರಾಮಗಳಲ್ಲಿ ಸುಸಜ್ಜಿತವಾದ ರಸ್ತೆಗಳಿಲ್ಲದೆ ಓಡಾಡಲು ತೊಂದರೆ ಅನುಭವಿಸುತ್ತಿದ್ದರು. ಅಲ್ಲಿನ ಶಾಸಕನಿಗೆ ಸಮಸ್ಯೆಗಳ ಬಗ್ಗೆ ಕೇಳಿಕೊಂಡಾಗ ಯಾವುದೇ ಮಾತುಕತೆ ಇಲ್ಲದೆ ನಾನಿದ್ದೇನೆ ಎಂದು 2 ಗ್ರಾಮಗಳ ಜನರ ರಸ್ತೆಯ ಸಮಸ್ಯೆಗಳಿಗೆ ಅನುದಾನ ಬಿಡುಗಡೆ ಮಾಡಿಸಿ ಕೆಲಸಕ್ಕೆ ಅಸ್ತು ಅಂದಿದ್ದಾರೆ. ಅದ್ಯಾರು ಅಂದ್ರ ಈ ವರದಿ ನೋಡಿ. 20 ವರ್ಷದಿಂದ ನಮ್ಮೂರಿಗೆ ಸರಿಯಾಗಿ ರಸ್ತೆ ಇರಲಿಲ್ಲ. ಜನರಿಗೋಸ್ಕರನೇ ನಿಂತಿರೋ ಶಾಸಕ ಯಾರಾದರೂ ಇದ್ದಾರೆ ಅಂತಂದರೆ ಅದು ಪ್ರದೀಪ್ ಈಶ್ವರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವರ ಹೆಸರು ಪ್ರದೀಪ್ ಈಶ್ವರ್ ಅಂತ. ಚಿಕ್ಕಬಳ್ಳಾಪುರದ ಶಾಸಕರಾಗಿದ್ದಾರೆ. ರಾಜ್ಯದಲ್ಲೇ ವಿನೂತನ ವಿಭಿನ್ನ ಮಾತುಗಾರಿಕೆಗೆ ಕೆಲಸ ಕಾರ್ಯಗಳಿಂದ ಜನ ಮನ್ನಣೆ ಗಳಿಸಿರುವ ಜನಪ್ರಿಯ ರಾಜಕಾರಣಿ. ಬಡವರಂದ್ರೆ ಪಂಚಪ್ರಾಣ. ತಾನು ಬೆಳೆದ ಊರಿಗೆ, ತಾಲೂಕಿಗೆ ಅಭಿವೃದ್ಧಿ ಮಾಡಿ ತೋರಿಸಬೇಕು. ಹಣ ಬೇಡ, ಜನ ಚೆನ್ನಾಗಿರಬೇಕೆನ್ನುವ ವ್ಯಕ್ತಿತ್ವ ಉಳ್ಳ ಯುವ ರಾಜಕಾರಣಿ. ಈಗಾಗಲೇ ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬಟ್ಟೆ ವಿತರಣೆ, ಸ್ಕಾಲರ್ಶಿಪ್, ಸಹಾಯ ಹಸ್ತ ಮಾಡಿರುವ ಶಾಸಕರು ಪ್ರತಿ ಹಳ್ಳಿಗೂ ತೆರಳಿ ಅಧಿಕಾರಿಗಳ ಜೊತೆ ಮನೆಯ ಬಾಗಿಲಲ್ಲೇ ಪರಿಹಾರ ನೀಡುವ ಕೆಲಸ ಮಾಡಿ ಎನಿಸಿಕೊಂಡಿದ್ದಾರೆ. ಹಾಗೆ ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡಪೈಲಗುರ್ಕಿ ಪಂಚಾಯಿತಿ ವ್ಯಾಪ್ತಿಯ ರೆಡ್ಡಿಹಳ್ಳಿ ಗ್ರಾಮ ಮತ್ತು ಅರೂರು ಪಂಚಾಯಿತಿ ವ್ಯಾಪ್ತಿಯ ಕಮ್ಮಗಾನಹಳ್ಳಿ ಗ್ರಾಮಸ್ಥರು ರಸ್ತೆ ನಿರ್ಮಾಣಕ್ಕೆ ಮನವಿ ಮಾಡಿದ್ದರು. ಅದರಂತೆ ನುಡಿದಂತೆ ನಡೆದ ಶಾಸಕ ಪ್ರದೀಪ್ ಈಶ್ವರ್ ರೆಡ್ಡಿಹಳ್ಳಿ ಗ್ರಾಮಕ್ಕೆ ಸಿಸಿ ರಸ್ತೆ ಮತ್ತು ಚರಂಡಿಗೆ 23 ಲಕ್ಷ, ಕಮ್ಮಗಾನಹಳ್ಳಿ ಗ್ರಾಮಕ್ಕೆ ಸಿಸಿ ರಸ್ತೆಗೆ 85 ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ಪ್ರದೀಪ್ ಈಶ್ವರ್ ಚಾಲನೆ ನೀಡಿ ಗುದ್ದಲಿ ಪೂಜೆ ನೆರವೇರಿಸಿದರು. ಇದು ಕಮ್ಮಗಾನಹಳ್ಳಿ. ಇವತ್ತು ಇಲ್ಲಿ 85 ಲಕ್ಷ ಕ್ರಾಶಿಂದ ಊರಿಗೆ. ನಾನು ಚಿಕ್ಕ ವಯಸ್ಸಿದ್ದಾಗ ಈ ಊರಿಗೆ ರಸ್ತೆ ಆಗಿದ್ದು. ಮುತ್ತುಗದಳ್ಳಿಗೂ ಅಷ್ಟೇ ಸರಿಯಾಗಿ ರಸ್ತೆ ಇರಲಿಲ್ಲ. ಅಲ್ಲಿ ರೆಡ್ಡಹಳ್ಳಿ ಅಂತ ಅಲ್ಲೊಂದು 24 ಲಕ್ಷದ ಕಾಮಗಾರಿ, ಇಲ್ಲೊಂದು 85 ಲಕ್ಷದ ಕಾಮಗಾರಿ ಉದ್ಘಾಟನೆ ಮಾಡ್ತಿದ್ದೀನಿ. ಕಾಕಲ್ ಚಿಂತೆದು ನಾಳಿದ್ದು ಮಾಡ್ತಾಯಿದ್ದೀವಿ. ನಮ್ಮೂರಿಗೆ ನಮ್ಮ ಶಾಸಕ 43 ಹಳ್ಳಿಯನ್ನು ಮುಗೀತು. ಈಗ ಮುಂದಿನ ವಾರದಲ್ಲಿ 15 ಹಳ್ಳಿ ಮಂಚನಹಳ್ಳಿ ಕಡೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಈ ಕಡೆ ಈಗ ಆಗಿರೋದೆಲ್ಲ ರಿಸಾಲ್ವ್ ಮಾಡಿ ಒಂದು 100 ಹಳ್ಳಿ ಆದರೆ ಅದ್ರ ಇಂಪ್ಯಾಕ್ಟ್ ಏನು ಅಂತ ನಿಮ್ಗೊಂದು ಪುಸ್ತಕದ ರೂಪದಲ್ಲಿ ಪ್ರಕಟಿಸ್ತೀನಿ. ಜನಕ್ಕೆ ಸ್ಪಂದಿಸ್ತಿದ್ದೀವಿ, ಒಳ್ಳೆಯದಾಗುತ್ತೆ ಅಂತ ಬಯಸ್ತಿದ್ದೀವಿ. ಎಸ್, ಹಂಗೆ ಅಂತಲ್ಲ, ಇದು ಹಳ್ಳಿಗಳಿಗೆ ಹೋದಾಗ ಗೊತ್ತಾಗುತ್ತೆ. ನೋಡಿ ಬ್ರದರ್, ಎಷ್ಟೋ ಹಳ್ಳಿಗಳಲ್ಲಿ ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಹಳ್ಳಿಗಳಿಗೆ ಹೋದ್ಮೇಲೆ ಒಂದು 300 ಜನಕ್ಕೆ ಪೆನ್ಷನ್ ಬರೋಂಗೆ ಮಾಡಿದ್ದೀನಿ. ನಾನು ಹಳ್ಳಿಗೆ ಹೋಗಲಿಲ್ಲ ಅಂದರೆ ಅದು ಆಗ್ತಾನೆ ಇರಲಿಲ್ಲ. ಯಾಕೆಂದರೆ ಅವ್ರಿಗೆ ಬರೋಕ್ಕಾಗ್ತಿರಲ್ಲ, ಏನೋ ತಮ್ಮ ಪ್ರಾಬ್ಲಮ್ಮು ಅಂತಾರೆ, ಇದಂತಾರೆ. ಈಗ ನೋಡಿ, ಒಬ್ಬ ಅಜ್ಜಾಗೆ 85-90 ವರ್ಷ ಆಗಿದೆ. ಬಿಟ್ಟರೆ ತೊಗೊತಾ ಇಲ್ಲ.
ಇಲ್ಲಿ 2-3 ಸಲ ಹೋಗಿದ್ರು. ಈಗ ಅವ್ರನ್ನ ಖನಿಜ ಭವನಕ್ಕೆ ಕಳಿಸ್ಬೇಕು. ನಾಳಿದ್ದಲ್ಲಿ ಅವ್ರನ್ನ ಖನಿಜ ಭವನಕ್ಕೆ ನಮ್ಮ ಹುಡುಗರು ಕರ್ಕೊಂಡೋಗಿ ಅಲ್ಲೊಂದು ಸರ್ಟಿಫಿಕೇಟ್ ಮಾಡಿಸಿ ತೊಗೊಂಬಂದು ತಹಸೀಲ್ದಾರ್ ಕೊಟ್ಟು ಅವ್ರಿಗೆ 1200 ರೂಪಾಯಿ ಬರೋಂಗೆ ಮಾಡ್ತೀವಿ. ನಾನು ಹಳ್ಳಿಗೆ ಹೋಗಲಿಲ್ಲ ಅಂದರೆ ಇವೆಲ್ಲ ನನ್ನ ಗಮನಕ್ಕೆ ಹೆಂಗೆ ಬರೋದು? ಸಿದ್ಧಗಾನಹಳ್ಳಿಗೆ ಇದುವರೆಗೂ ಬಸ್ಸೇ ಹೋಗ್ತಾ ಇಲ್ಲ, ತಿರುಗಿಸ್ಕೊಳ್ಳೋಕೆ ಜಾಗ ಇಲ್ಲ ಅಂತ. ನೆನ್ನೆ ರಾತ್ರಿ KSRTC ಕಮಿಷನರು ಎಲ್ಲರೂ ನೆನ್ನೆ ರಾತ್ರಿ ವಿಸಿಟ್ ಮಾಡಿ ಇವತ್ತಿಂದ ಅವ್ರಿಗೆ ಬಸ್ ಕಳಿಸ್ತಾ ಇದ್ದೀನಿ. ಸೊ ಹಳ್ಳಿಗಳಿಗೆ ಹೋದಾಗ ನಿಜವಾದ ಸಮಸ್ಯೆ ಗಮನಕ್ಕೆ ಬರುತ್ತೆ, ಸಾಲ್ವ್ ಮಾಡ್ತೀವಿ ಸರ್. ಇದು ಅಹವಾಲು ಯಾವ ರೀತಿ ನಿಮಗೆ ಬಂತು? ಅಲ್ಲ, ಇನ್ನು ನಾನು ಅಧಿಕಾರಿಗಳ ಜೊತೆ ಊರಿಗೆ ಬಂದಿಲ್ಲ. ಅತಿ ಶೀಘ್ರದಲ್ಲೇ ಅಧಿಕಾರಿಗಳ ಜೊತೆ ಬರ್ತೀನಿ. ಆವಾಗ ಪ್ರತಿಯೊಂದು ಸಮಸ್ಯೆನೂ ಕೇಳ್ತೀನಿ. ಬಡವ್ರ ಪರ ನಿಲ್ತೀವಿ ಸರ್. ಇನ್ನು ಕಮ್ಮಗಾನಹಳ್ಳಿ ಮತ್ತು ರೆಡ್ಡಿಹಳ್ಳಿ ಗ್ರಾಮಸ್ಥರು ಸುಸಜ್ಜಿತವಾದ ರಸ್ತೆಗಳಿಲ್ಲದೆ ಗ್ರಾಮಸ್ಥರು ವಿದ್ಯಾರ್ಥಿಗಳು ದಿನನಿತ್ಯ ತೊಂದರೆ ಅನುಭವಿಸುತ್ತಿದ್ದರು. 2 ದಶಕಗಳಿಂದ ರಸ್ತೆ ನೋಡದ ಗ್ರಾಮಸ್ಥರು ಶಾಸಕ ಪ್ರದೀಪ್ ಈಶ್ವರ್ ಬಳಿ ಹೋಗಿ ಕೇಳಿದಾಗ ಅನುದಾನ ಬಿಡುಗಡೆ ಮಾಡಿಸಿ ಕೊಡುವುದಾಗಿ ಭರವಸೆ ನೀಡಿದ್ದರು. ಅದರಂತೆ 2 ಗ್ರಾಮಕ್ಕೆ ಪ್ರತ್ಯೇಕವಾಗಿ ಅನುದಾನ ಬಿಡುಗಡೆ ಮಾಡಿಸಿ ಇಂದು ಶಾಸಕ ಪ್ರದೀಪ್ ಈಶ್ವರ್ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ಮಾಡಿರುವುದಕ್ಕೆ ಗ್ರಾಮಸ್ಥರು ಮೆಚ್ಚುಗೆಗೆ ಪಾತ್ರವಾಗಿದೆ. 20 ವರ್ಷದಿಂದ ನಮ್ಮೂರಿಗೆ ಸರಿಯಾಗಿ ರಸ್ತೆ ಇರಲಿಲ್ಲ. ಕಮ್ಮಗಾನಹಳ್ಳಿ, ನಮ್ಮೂರು ಕಮ್ಮಗಾನಹಳ್ಳಿ. ನನ್ನ ಹೆಸರು ಭಾಸ್ಕರ್ ಅಂತ. ಸುಮಾರು 20 ವರ್ಷದಿಂದ ನಮ್ಮೂರಿಗೆ ರೋಡ್ ಇರಲಿಲ್ಲ. ಈಗ ಪ್ರದೀಪ್ ಈಶ್ವರ್ ಸರ್ ಗೆದ್ದಾದ್ಮೇಲೆ ಮಾತು ಕೊಟ್ಟಂತೆ ನಮ್ಮೂರಿಗೆ ರಸ್ತೆ ಗುದ್ದಲಿ ಪೂಜೆ ಮಾಡಿದ್ದಾರೆ ಇವತ್ತು. ಅದೇ ರೀತಿ ವಾಟರ್ ಫಿಲ್ಟ್ರು ಇಲ್ಲ ನಮ್ಮೂರಿಗೆ. ಅದನ್ನು ಕೇಳಿದ್ರೆ ನೆಕ್ಸ್ಟ್ ಬರೋ ಅಷ್ಟೊತ್ತಿಗೆ ನಿಮ್ಮೂರಿಗೆ ಗುದ್ದಲಿ ಪೂಜೆ ವಾಟರ್ ಫಿಲ್ಟರ್ ಮಾಡ್ತೀನಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ನುಡಿದಂತೆ ನಡೆಯುವ MLA ಯಾರಾದರೂ ಇದ್ದಾರೆ ಕರ್ನಾಟಕದಲ್ಲಿ ಅಂತಂದರೆ ಅದು ನಮ್ಮ ಪ್ರದೀಪ್ ಈಶ್ವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು 20 ವರ್ಷದಿಂದ ಬಾಧೆ ಬೀಳ್ತಿದ್ವಿ. ರೋಡ್ ಕೆಟ್ಟೋಗ್ಬಿಟ್ಟು 20 ವರ್ಷ ಆಯಿತು. 20 ವರ್ಷದಿಂದ ಸುಮಾರು ಜನ ಬಿದ್ದೋಗ್ತಿದ್ರು. ಗಾಡಿಯಲ್ಲಿ ಬರೋರೆಲ್ಲ ತುಂಬ ಬಿದ್ದೋಗಿ ಜಾಸ್ತಿ ಅವಸ್ಥೆಗಳು ಪಟ್ಟಿದ್ದಾರೆ. ನಾವು MLA ಅವರು ಗೆದ್ದಿದ ತಕ್ಷಣ ಹೋಗಿ ಮನವಿ ಕೊಟ್ಟಾಗ ಆಯಿತು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಮಾರು 85 ಲಕ್ಷ ವರ್ಕ್ ತಂದು ಇವಾಗ ಹಾಕಿದ್ದಾರೆ. ಏನು ಹೇಳೋಕ್ಕೆ ಅಂದರೆ ಅವ್ರಿಗೆ ನಾವು ಚಿರಋಣಿ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಗ ಆಂಧ್ರ ಪ್ರದೇಶದಲ್ಲಿ NTR ಉಟ್ಕೊಂಡ್ರು ಜನರಿಗೋಸ್ಕರ. ಈಗ ನಮ್ಮ ಕರ್ನಾಟಕದಲ್ಲಿ ಪ್ರದೀಪ್ ಈಶ್ವರನವ್ರು ಉಟ್ಕೊಂಡಿದ್ದಾರೆ ಜನಕ್ಕಾಗಿ. ಜನರಿಗೋಸ್ಕರನೇ ನಿಂತಿರೋ ಶಾಸಕ ಯಾರಾದರೂ ಇದ್ದಾರೆ ಅಂತಂದರೆ ಅದು ಪ್ರದೀಪ್ ಈಶ್ವರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೆಡ್ಡಳ್ಳಿ ಗ್ರಾಮ ದೊಡ್ಡಪೈಲ್ಗೂರ್ಗಿ ಪಂಚಾಯಿತಿಗೆ ಸಂಬಂಧಪಡುತ್ತಿದ್ದು ಸರ್. ಏನಿಲ್ಲ, ನಾವು ಇಲ್ಲಿ ಬಂದು ನೋಡಿದ್ರೆ ಮೂಲ ಸೌಕರ್ಯಗಳು ಏನೂ ಇರಲಿಲ್ಲ. ಇಲ್ಲಿ ನೋಡಿ ಇವತ್ತಿನ ದಿನ ನೀವೇ ನೋಡ್ತಾ ಇದ್ದೀರಲ್ಲ, ತೋರಿಸಿ ನೀವು ನೋಡಿ ಹೆಂಗಿದೆ ನೋಡಿ. ಇವತ್ತಿನ ದಿನ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಆದಂಥ ಪ್ರದೀಪ್ ಈಶ್ವರ್ ಅವರು ಇಲ್ಲೆಲ್ಲ ನಾವು ಬಂದು ಕರ್ಕೊಂಬಂದು ತೋರಿಸಿದ್ರಿ. ಈ ಥರ ನಮ್ಮ ಸಮಸ್ಯೆಗಳು ಮೂಲ ಸೌಕರ್ಯಗಳಿಲ್ಲ, ದಯವಿಟ್ಟು ನೀವು ಮಾಡಿಕೊಡಿ ಅಂತ ಕೇಳಿದಾಗ ಬಂದು ನೋಡಿಬಿಟ್ಟು ಮೊನ್ನೆ 23 ಲಕ್ಷ ರೂಪಾಯಿ ಅನುದಾನ ಇವತ್ತು ಕೊಟ್ಟಿದ್ದಾರೆ ಇವಾಗ CC ರಸ್ತೆಗೆ. ಆಮೇಲೆ ಅಂಗನವಾಡಿ 20 ಲಕ್ಷ ರೂಪಾಯಿ ಅಂಗನವಾಡಿ ಕೆಲಸ ಮೊನ್ನೆ ಪೂಜೆ ಮಾಡೋದು ಗುದ್ದಲಿ ಪೂಜೆ ಹೋದ ತಿಂಗಳಲ್ಲಿ ನೋಡಿ. ಇವತ್ತು ಅದೊಂದು ಇವಾಗ ಮೂಲ ಸೌಕರ್ಯಗಳು. ಆಮೇಲೆ ದಾಸನಹಳ್ಳಿ ಸ್ಕೂಲ್ ಇದೆಯಲ್ಲ ನಮ್ಮ ಪಂಚಾಯತಿಗೆ ಸೇರುತ್ತೆ, ಅದನ್ನು 3 ಸೇರುತ್ತೆ ನಮ್ಮ ಪಂಚಾಯತಿಗೆ. ಆ ದಾಸನಹಳ್ಳಿ ಸ್ಕೂಲಲ್ಲಿ 60 ಲಕ್ಷ ರೂಪಾಯಿ ಕೆಲಸ ನಡೀತಾ ಇದೆ. ಮನೆಯೆಲ್ಲ 3 ಲಕ್ಷ ರೂಪಾಯಿ ಫಂಡ್ ಎಲ್ಲ ಕೊಟ್ಟರು, ರಿಪೇರಿ ವರ್ಕು ಅದು ಇದು ಎಲ್ಲ ಕೊಟ್ಟರು. ಅದು ಎಲ್ಲ ಆಯಿತು ಕೆಲಸ. ಈಗ ಕಾಂಪೌಂಡ್ ವರ್ಕ್ ನಡೀತಾ ಇದೆ, ಚರಂಡಿ ನಡೀತಾ ಇದೆ. ಸಾಕಷ್ಟು ಕೆಲಸಗಳು ನಡೀತಿದೆ. ಖಂಡಿತ ಸ್ಪಂದಿಸ್ತಾ ಇದ್ದಾರೆ. ನಾನು ಈ ಥರ ರಾಜಕಾರಣಿ ಯಾರೂ ನೋಡಿಲ್ಲ, ಈ ಥರ MLA ಅವ್ರನ್ನ. ಅಷ್ಟು ನಿಜಲ್ಲೂ ಈ ಥರ ಬಂದು ಗ್ರಾಮಗಳಿಗೆ ಬಂದು ಅವ್ರ ಕುಂದುಕೊರತೆಗಳನ್ನ ಆಲಿಸಿ ಏನೇನು ಸಮಸ್ಯೆಗೆ ಮೂಲ ಸೌಕರ್ಯಗಳು ಮಾಡಿಕೊಡೋದ್ರಿಂದ ಹಿಡಿದು ಆರೋಗ್ಯ ಮುಖ್ಯವಾಗಿ ಆರೋಗ್ಯವೂ ಅಷ್ಟೇ. ಆಂಬುಲೆನ್ಸ್ಗಳು ಉಚಿತವಾಗಿ ಕೊಟ್ಟು ಅವ್ರಿಗೆ ಇಲ್ಲಿ ಏನು ಸೌಕರ್ಯಗಳು ಸಿಗಲಿಲ್ಲ ಅಂದರೆ ಬೆಂಗಳೂರಿಗೆ ಕರ್ಕೊಂಡು ಸೌಕರ್ಯ ಇದು ಮಾಡಿಸಿ ವಾಸಿ ಮಾಡಿಸಿ ಅವ್ರ ಕಾಯಿಲೆಗಳನ್ನ ಕರ್ಕೊಂಬಂದು ತಿರ್ಗಿ ಮನೆಗೆ ಕರ್ಕೊಂಬಂದು ಬಿಡುವಂಥ ಶಾಸಕ ಅಂದರೆ ಅದು ಏಕೈಕ ಶಾಸಕ ಪ್ರದೀಪ್ ಈಶ್ವರ್ ಅವರು. ಒಟ್ಟಾರೆ ಒಂದಲ್ಲ ಒಂದು ವಿಭಿನ್ನ ವಿನೂತನ ಕಾರ್ಯಕ್ರಮಗಳ ಮೂಲಕ ರಾಜ್ಯದ ಗಮನ ಸೆಳೆದಿರುವ ಶಾಸಕ ಪ್ರದೀಪ್ ಈಶ್ವರ್ ಈಗ 2 ದಶಕಗಳಿಂದ ರಸ್ತೆ ಕಾಣದ ಊರಿಗೆ ಸಿಸಿ ರಸ್ತೆ ಕಾಮಗಾರಿಗೆ ಅಸ್ತು ಅಂದು ಗುದ್ದಲಿ ಪೂಜೆ ನೆರವೇರಿಸಿದ್ದು ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆಗೆ ವ್ಯಕ್ತವಾಗಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. 1 ತಿಂಗಳ ಹಿಂದೆ ಉದ್ಘಾಟನೆಯಾಗಿದ್ದ ಕರ್ನಾಟಕ ಸರ್ಕಾರದ ದವಾದುವಾ ಮಾನಸಿಕ ಆರೋಗ್ಯ ಸಮಾಲೋಚನಾ ಮತ್ತು ಚಿಕಿತ್ಸಾ ಕೇಂದ್ರ ಇದುವರೆಗೂ ಸಹ ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಲಭಿಸಿಲ್ಲ.
ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯಕ್ಷೇತ್ರವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾಬಾಜಾನ್ ಸಮೀಪವೇ ಸುಮಾರು 2 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಆಸ್ಪತ್ರೆಯನ್ನು ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಚಿಂತಾಮಣಿ ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಮಾನಸಿಕ ಆರೋಗ್ಯ ಕೇಂದ್ರ ಕಟ್ಟಡ ಉದ್ಘಾಟನೆ ಸಮಾರಂಭ 5 ಅಕ್ಟೋಬರ್ 2024ರಂದು ಉದ್ಘಾಟಿಸಲಾಗಿತ್ತು. 1 ತಿಂಗಳ ಹಿಂದೆ ನೂತನವಾಗಿ ಉದ್ಘಾಟನೆಯಾದ ಆಸ್ಪತ್ರೆಗೆ ಬೀಗ ಜಡಿದಿದ್ದು, ಇದುವರೆಗೂ ಮಾನಸಿಕ ಆಸ್ಪತ್ರೆಯಿಂದ ಆರೋಗ್ಯ ಸೌಲಭ್ಯ ಭಾಗ್ಯ ದೊರೆತಿಲ್ಲ. ಈ ಆಸ್ಪತ್ರೆಗೆ ವೈದ್ಯರ ಕೊರತೆ ಇದ್ದು, ಹಾಲಿ ಗ್ರಾಮದ ಸರ್ಕಾರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುವ ವೈದ್ಯರೇ ನೂತನ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸಬೇಕಾದ ದುಸ್ಥಿತಿ ಎದುರಾಗಿದೆ. ನೂತನ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿದ್ದ ವೈದ್ಯರು 7 ಅಕ್ಟೋಬರ್ 2024ರಿಂದ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆಗಳು ಲಭ್ಯವಿರುತ್ತದೆ ಎಂದು ಹೇಳಿದ್ದರು. ಆದರೆ ಇದುವರೆಗೂ ಆಸ್ಪತ್ರೆಯ ಬಾಗಿಲೇ ತೆರೆದಿಲ್ಲ. ಈ ಕುರಿತು ಮುರುಗಮಲ್ಲ ಪ್ರಾಥಮಿಕ ಕೇಂದ್ರದ ವೈದ್ಯರಾದ ಮುನಿಶಾಮಿ ರೆಡ್ಡಿಗೆ ದೂರವಾಣಿ ಮುಖಾಂತರ ಸಂಪರ್ಕಿಸಿ ಕೇಳಿದಾಗ ಅವರು ಹೇಳುವ ಸಾಲು ಕಾರಣಗಳು ನೀವೇ ಕೇಳಿ. ಸರ್, ಅಸ್ಲಾಂ ಅಂತ MMTV ರಿಪೋರ್ಟರ್ ಮಾತಾಡ್ತಾ ಇದ್ದೀನಿ ಸರ್, ಚಿಂತಾಮಣಿಯಿಂದ. ಸರ್, ಮುರುಗಮಲ್ಲದಲ್ಲಿ 1 ತಿಂಗಳ ಹಿಂದೆ ದುವಾ ಅಂತ ಆಸ್ಪತ್ರೆ ಒಂದು ಉದ್ಘಾಟನೆ ಮಾಡಿದ್ರು ಆರೋಗ್ಯ ಸಚಿವರು ಮತ್ತೆ ಉನ್ನತ ಶಿಕ್ಷಣ ಸಚಿವರು. ಇದುವರೆಗೂ ಅಲ್ಲಿ ಪೇಷಂಟ್ಸ್ ಆಸ್ಪತ್ರೆ ಆರಂಭ ಆಗಿಲ್ಲ ಅಂತ ಒಂದು ಇದಿದೆ. ಯಾವ ಕಾರಣಕ್ಕೆ ಆರಂಭ ಆಗಿಲ್ಲ ಸರ್ ಅದು? ಸ್ವಲ್ಪ ಇನ್ನು ಕೆಲಸಗಳಿದೆ, ಮೈನರ್ ನಡೀತಾ ಇದೆ. ಈಗ ಫಿಟ್ ಮಾಡಿರ್ಲಿಲ್ಲ ಅವರು, ಸೆಪ್ಟಿಕ್ ಫಿಟ್. ಹೌದಾ? ಹಲೋ, ಮತ್ತೆ ಅದು ಸ್ವಲ್ಪ ವಾಟರ್ ಲೀಕೇಜ್ ಆಗ್ತಾ ರೂಫ್ ಮೇಲ್ಗಡೆ ಸೀಲಿಂಗ್ ಅದು ಮಾಡಿದ್ದಾರೆ. ಈಗ ಫಿಟ್ ಮಾಡ್ತಾ ಇದಾರೆ, ವರ್ಕ್ ನಡೀತಾ ಇದೆ. ಹೌದು. ಮತ್ತೆ ಅಲ್ಲಿ ಪ್ಯಾಸೇಜ್ ಅಲ್ಲಿ ಸ್ವಲ್ಪ ಅದೆಲ್ಲ ಹೋಗಿ ಎಲ್ಲ ತುಂಬಾ ಗಲೀಜ್ ಮಾಡ್ತಾ ಇದೆ. ಒಂದು ಗ್ರಿಲ್ ಹಾಕೊಡಕ್ ಹೇಳಿದ್ರೆ ಅದೆಲ್ಲ ಆದ ತಕ್ಷಣ ನೆಕ್ಸ್ಟ್ ವೆಡ್ನೆಸ್ಡೇ ಕೊಡ್ತೀವಿ. ಈ ರೀತಿ ಮತ್ತೆ ಸಮಸ್ಯೆ ಇದೆ ಅಂತ ಯಾರಾದ್ರೂ ಗಮನಕ್ಕೆ ತಂದಿದ್ದೀರಾ ಸರ್ ತಾವು? ಹೇಳಿ. ಈ ತರ ಮತ್ತೆ ಸಮಸ್ಯೆ ಇದೆ ಅಂತ ಯಾರು ಗಮನಕ್ಕೆ ತಂದಿದ್ದೀರಾ? ಗುತ್ತಿಗೆದಾರರ ಗಮನಕ್ಕೂ ಅಥವಾ ನಿಮ್ಮ ಮೇಲಧಿಕಾರಿಗಳ ಗಮನಕ್ಕೂ? ಅವ್ರಿಗೆ ಇಂಜಿನಿಯರ್ ಮಾತಾಡಿ ಕೆಲಸ ನಡೀತಾ ಇದೆ. 1 ತಿಂಗಳಿಂದ ಬಂದಾಗಿದೆಲ್ಲ ಮತ್ತೆ ಅಂತ ಆರಂಭ ಅವತ್ತೇ ಸಚಿವರು ಭರವಸೆ ಕೊಟ್ರಲ್ಲ, ಸೋಮವಾರದಿಂದಾನೇ ಆರಂಭ ಮಾಡ್ತೀವಿ ಅಂತ. ಟ್ಯಾಂಕ್ ಸೆಪ್ಟಿಕ್ ಟ್ಯಾಂಕ್ ಆಗಿಲ್ಲ, ಟಾಯ್ಲೆಟ್ ಡ್ರೈನೇಜ್ ಎಲ್ಲ ಓಪನ್ ಬಿಟ್ಟಿದ್ದಾರೆ. ಬಿಟ್ಟು ಅದ್ ಹೆಂಗ್ ಶುರು ಮಾಡುತ್ತೆ ಅದು? ಮತ್ತೆ ಇನ್ನು ಸ್ಟಾಫ್ ಬರಬೇಕು, ಡಾಕ್ಟರ್ಸ್ ಬರ್ಬೇಕು, ಫುಲ್ ಫ್ಲೆಡ್ಜ್ ಆಗಿ ಮಾಡೋಕ್ಕಾಗಲ್ಲ. ಯಾವತ್ತಿಂದ ಆರಂಭ ಆಗಬಹುದು ಸರ್? ನೆಕ್ಸ್ಟ್ ವೀಕ್ ಬುಧವಾರ ಹೇಳಿದ್ರು. ಇವ್ರು ಕೆಲಸ ಈಗ ಶುರು ಮಾಡಿ, ಈಗೆಲ್ಲ ಕ್ಲಿಯರ್ ಈ ವೀಕ್ ಎಲ್ಲ ಹಿಡಿತದೆ. ಮೋಸ್ಟ್ಲಿ ಇವತ್ತು ನೆನ್ನೆ ರಿಂಗ್ಸ್ ತಂದಿಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡಿದ್ದಾರೆ. ಎಲ್ಲ ಫಿಟ್ ಓಪನ್ ಟ್ರೈನ್ ಬಿಟ್ಟಿದ್ದಾರೆ. ತಡವಾಗುವ ಕಾರಣಕ್ಕೆ ಇನ್ನ ಕೆಲಸಗಳು ಅಲ್ಲಿ ಪೆಂಡಿಂಗ್ ಇದೆ ಅನ್ನೋದು ಎಲ್ಲ ಏನಿಲ್ಲ. ಮೇಲ್ಗಡೆ ಸ್ವಲ್ಪ ಮಳೆ ಬಿದ್ದಾಗ ನೆನೀತಾ ಇತ್ತು, ಅದೆಲ್ಲ ವಾಟರ್ ಪ್ರೂಫ್. ನಾವು ಹ್ಯಾಂಡ್ ಓವರ್ ತಗೊಂಡೆಲ್ಲ ಮಾಡಿದ್ರೆ ಮತ್ತೆ ಬರೋದಿಲ್ಲ ಕಾಂಟ್ರಾಕ್ಟ್. ಅದೆಲ್ಲ ವಾಟರ್ ಪ್ರೂಫಿಂಗ್ ಮಾಡ್ಸಿದ್ವಿ. ಈಗ ಫಿಟ್ಟದೊಂದಿದೆ. ಇದ್ರ ಬಗ್ಗೆ ಏನಾದ್ರು ಗುತ್ತಿಗೆದಾರರಿಗೆ ಸಂಪರ್ಕ ಮಾಡಿದ್ರೆ ಸರ್ ತಾವು? ಹೇಳಿ. ಗುತ್ತಿಗೆದಾರರಿಗೆ ಏನಾದ್ರು ಸಂಪರ್ಕ ಮಾಡಿದ್ರೆ ಈ ರೀತಿ ಇದೆ ಅಂತ ಮಾತಾಡಿದೀವಿ, ಅವ್ರು ಮಾಡ್ತಾ ಇದಾರೆ ಆಲ್ರೆಡಿ. ಅವರಿಂದ ಏನು ಉತ್ತರ ಸಿಕ್ಕಿದೆ ಸರ್ ತಮ್ಗೆ? ಅವರಿಂದ ಏನಾದ್ರು ಉತ್ತರ ಸಿಕ್ಕಿದ್ಯಾ? ಮಾಡ್ತಾ ಇದಾರೆ, ಕೆಲಸ ಮಾಡ್ತಾ ಇದಾರಲ್ಲ, ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ಮಾಡ್ತಾ ಇದಾರೆ. ಆಲ್ರೆಡಿ ಮಾಡ್ತಾರೆ. ನೆನ್ನೆ ನೋಡ್ಕೊಂಬಂದೆ, ವರ್ಕ್ ನಡೀತಾ ಇದೆ. ಹೌದೌದು. ಇನ್ನು ಡಾಕ್ಟರ್ಸ್ ಆಕ್ಚುಲಿ ಇನ್ನೂ ಇಲ್ಲ. ನಮ್ಗೆ ವೀಕ್ಲಿ ಒನ್ಸ್ ಬರ್ತಾರೆ, ಅವ್ರನ್ನೇ ವೀಕ್ಲಿ ಒಂದು ದಿನ ನೆಕ್ಸ್ಟ್ ವೆಡ್ನೆಸ್ಡೇಯಿಂದ ಶುರು. ಯಾವ ವೈದ್ಯರನ್ನ ನೇಮಕ ಮಾಡಿದ್ದಾರೆ ಸರ್ ಇಲ್ಲಿ? ಹೇಳಿ. ಯಾವ ವೈದ್ಯರನ್ನ ನೇಮಕ ಮಾಡಿದ್ದಾರೆ ಅಲ್ಲಿ ಕೆಲಸ ಮಾಡಕ್ಕೆ ಅಂತ? ವೈದ್ಯರು ಇನ್ನೂ ಇಲ್ಲ. ಆಕ್ಚುಲಿ ಗ್ರೂಪ್ ಡಿ ಒಬ್ರು, ಫಾರ್ಮಸಿಸ್ಟ್ ಒಬ್ಬರನ್ನ ಕೊಟ್ಟಿದ್ದಾರೆ, ಸ್ಟಾಫ್ ನರ್ಸ್ ನ. ವೈದ್ಯರು ಅಂದ್ರೆ ನಮ್ ಆಲ್ರೆಡಿ ನಮ್ಮ ಮುರುಗಮಲ್ಲದಲ್ಲಿ ನಡೀತಾ ಇದೆ ಮೊದಲಿಂದ, ಸುಮಾರು ವರ್ಷಗಳಿಂದ ಎವ್ರಿ ವೆಡ್ನೆಸ್ಡೇ ನಡೀತದೆ. ಹೌದೌದು. ಅವ್ರನ್ನೇ ಈಗ ಇಲ್ಲಿ ಮಾಡೋ ಬದಲು ಅಲ್ಲಿ ಮಾಡಿಸ್ತೀವಿ. ಆಮೇಲೆ ಡಾಕ್ಟರ್ಸ್ ಇನ್ನು ಸಫಿಷಿಯಂಟ್ ಎಲ್ಲ ಸ್ಟಾಫ್ ಎಲ್ಲ ಕೊಟ್ಮೇಲೆ ಅಲ್ಲಿ ಫುಲ್ ಟೈಮ್ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇನ್ನಾದರೂ ಸಂಬಂಧಪಟ್ಟ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೂತನ ಮಾನಸಿಕ ಆಸ್ಪತ್ರೆಯಲ್ಲಿ ಆರೋಗ್ಯ ಸೇವೆ ದೊರೆಯುವಂತೆ ಮಾಡುತ್ತಾರಾ ಕಾದು ನೋಡಬೇಕಾಗಿದೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನುರಿತ ಚರ್ಮರೋಗ ತಜ್ಞರಿಂದ ಚರ್ಮರೋಗಕ್ಕೆ ಸಂಬಂಧಪಟ್ಟ ತೊಂದರೆಗಳು, ಗಜ್ಜಿ, ತೊನ್ನು, ತುರಿಕೆ, ಸೋರಿಯಾಸಿಸ್, ಎಕ್ಸಿಮಾ, ಲೈಂಗಿಕ ರೋಗಗಳು, ಉಗುರುಗಳ ಸಮಸ್ಯೆ, ಕೂದಲಿಗೆ ಸಂಬಂಧಪಟ್ಟ ಸಲಹೆಗಳು, ಕೂದಲು ಉದುರುವುದು, ಬಿಳಿ ಕೂದಲು, ಸ್ತ್ರೀಯರಿಗೆ ಕೈಕಾಲುಗಳ ಮೇಲೆ ಅನವಶ್ಯಕ ಕೂದಲು ಬೆಳೆಯುವುದು, ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಲಹೆಗಳು, ಮೊಡವೆಗಳು, ಚರ್ಮ ಒಡೆಯುವುದು, ಒಣಚರ್ಮ, ಆಯಿಲ್ ಸ್ಕಿನ್,
ಸ್ಕಿನ್ ರ್ಯಾಷಸ್ ಇತರೆ ಕಾಯಿಲೆಗಳಿಂದ ಶೀಘ್ರ ಗುಣಮುಖರಾಗಲು ಸಲಹೆ ಮತ್ತು ಚಿಕಿತ್ಸೆಯನ್ನ ನೀಡಲಾಗುವುದು. ಫಿಸಿಷಿಯನ್ ಸಹ ಲಭ್ಯವಿದ್ದು ಎಲ್ಲ ರೀತಿಯ ಸೋಂಕುಗಳು, ಮಧುಮೇಹ ಆರೈಕೆ, ಅಧಿಕ ರಕ್ತದೊತ್ತಡ, ಉಸಿರಾಟ ಸಂಬಂಧಿತ ರೋಗಗಳು, ಹೃದಯ ಸಂಬಂಧಿತ ರೋಗಗಳ ಚಿಕಿತ್ಸೆ ಹಾಗೂ ವೃದ್ಧಾರೋಗ್ಯ ಆರೈಕೆ ಮಾಡಲಾಗುವುದು. ವಿಶೇಷ ಸೂಚನೆ: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6 ರಿಂದ 9 ಗಂಟೆಯವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಸ್ಥಳ: ಫ್ಲಾಟ್ ನಂಬರ್ 14/A1, KIADB ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಉತ್ತಮ ಗುಣಮಟ್ಟ ಹಾಗೂ ದೀರ್ಘಕಾಲ ಬಾಳಿಕೆಗೆ ಹೆಸರಾಗಿರುವ ಸಖಾ ಪೈಪ್ಸ್ ಕಂಪ್ಲೀಟ್ ಪೈಪಿಂಗ್ ಸೊಲ್ಯೂಷನ್ಸ್. ನಮ್ಮಲ್ಲಿ ಕೋಲ್ಡ್ ವಾಟರ್ ಪೈಪ್ಸ್, ಕಂಡೂಯಿಟ್ ಪೈಪ್ಸ್ ಮತ್ತು ಅಗ್ರಿ ಪೈಪ್ಸ್, SWR, CPVC ಪೈಪ್ಸ್ ಅಂಡ್ ಫಿಟ್ಟಿಂಗ್ಸ್ ಸೌಲಭ್ಯ ದೊರೆಯುತ್ತದೆ. ಅಷ್ಟೇ ಅಲ್ಲ, SS ಕಿಚನ್ ಸಿಂಕ್ಸ್, PVC ಟ್ಯಾಪ್ಸ್ ಅಂಡ್ ಬಾಂಡ್ ಅತ್ಯುತ್ತಮ ಗುಣಮಟ್ಟ ಮತ್ತು ನಿಮಗೆ ಕೈಗೆಟುಕುವ ಬೆಲೆಯಲ್ಲಿ ಲಭ್ಯ. ಶ್ರೀ ಸಖಾ ಪೈಪ್ಸ್ ಇಂಡಸ್ಟ್ರೀಸ್, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8762693999. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಸತತ 23 ವರ್ಷಗಳಿಂದ ಅನುಭವವುಳ್ಳ ಹೋಲ್ಸೇಲ್ ಡೀಲರ್ಸ್. ದಸರಾ ಹಾಗೂ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ಮಾರಾಟ. ಒಂದು ವಸ್ತು ಖರೀದಿಸಿದಲ್ಲಿ 7 ರೀತಿಯ ಸೌಲಭ್ಯಗಳು. ಅತ್ಯುತ್ತಮ ಸರ್ವಿಸ್. ಕಳೆದ 23 ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ. ರು 7,000 ಮೇಲ್ಪಟ್ಟ ವಸ್ತು ಖರೀದಿಸಿದ್ದಲ್ಲಿ ಸುಲಭ ಕಂತುಗಳಲ್ಲಿ ಸಾಲ ಸೌಲಭ್ಯ ನೀಡಲಾಗುವುದು. ಯಾವುದೇ ಎಲೆಕ್ಟ್ರಾನಿಕ್ಸ್, ಹಳೆಯ ಟಿವಿ, ಫ್ರಿಡ್ಜ್, ಕುಕ್ಕರ್, ಮಿಕ್ಸಿ, ವಾಷಿಂಗ್ ಮಿಷಿನ್ ಎಕ್ಸ್ಚೇಂಜ್ ಮಾಡಿಕೊಡಲಾಗುವುದು. ಕೇವಲ 10,999 ರುಗಳಿಗೆ 25,000 ಬೆಲೆ ಬಾಳುವ ವಸ್ತುಗಳು ನಿಮಗಾಗಿ ಕಾದಿವೆ. ನಮ್ಮ ಶಾಖೆಗಳು: ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಅರ್ಚನಾ ಕ್ಲಿನಿಕ್ ಎದುರು, ಸಾಗರ್ ಟೀ ಸ್ಟಾಲ್ ಪಕ್ಕ, NPO ರಸ್ತೆ, ಚಿಕ್ಕಬಳ್ಳಾಪುರ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್ ಫರ್ನಿಚರ್ ಅಂಡ್ ಮೊಬೈಲ್ಸ್, ಬಾಲಾಜಿ ಕಾಂಪ್ಲೆಕ್ಸ್, ರಾಘವೇಂದ್ರ ಸ್ವಾಮಿ ಗುಡಿ ಎದುರು, ಕೋಟ್ ಹತ್ತಿರ, DVG ರಸ್ತೆ, ಬಾಗೇಪಲ್ಲಿ. ಶ್ರೀ ಬಾಲಾಜಿ ಎಲೆಕ್ಟ್ರಾನಿಕ್ಸ್, ಗಗನ್ ಕಾಂಪ್ಲೆಕ್ಸ್, ತಾಲೂಕು ಹೊಸ ಸೊಸೈಟಿ ಎದುರು, ಮಾರಮ್ಮ ದೇವಸ್ಥಾನ ಪಕ್ಕ, TB ರಸ್ತೆ, ಶಿಡ್ಲಘಟ್ಟ. ಗ್ರಾಹಕರ ವಿಶ್ವಾಸಕ್ಕೆ ಮತ್ತೊಂದು ಹೆಸರು AU ಜುವೆಲರ್ಸ್. ನಮ್ಮಲ್ಲಿ ದೊರೆಯುವ ಎಲ್ಲ ಆಭರಣಗಳು HUID ಅಂಡ್ 100% BIS 916 ಆಲ್ಮಾರ್ಕ್ ಸರ್ಟಿಫೈ ಆಗಿರುತ್ತದೆ. 92.5 ಸಿಲ್ವರ್ ಆಲ್ಮಾರ್ಕ್ ಆರ್ಟಿಕಲ್ಸ್ ಅಂಡ್ ಜುವೆಲರಿ ದೊರೆಯುತ್ತದೆ. ನಮ್ಮ AU ಜುವೆಲರ್ಸ್ ನವೀನ ವಿನ್ಯಾಸದ ಜುವೆಲರಿಗಳಿಗೆ ಮನೆ ಮಾತಾಗಿದೆ. ನಮ್ಮ AU ಜುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. AU ಜುವೆಲರ್ಸ್ನಲ್ಲಿ ನಿಮ್ಮ ಚಿನ್ನಾಭರಣಗಳ ಗುಣಮಟ್ಟವನ್ನ ನಮ್ಮ ವಿದೇಶಿ ಕ್ಯಾರೆಟ್ ತಪಾಸಣಾ ಯಂತ್ರದ ಮೂಲಕ ಕೇವಲ 1 ನಿಮಿಷದಲ್ಲಿ ತಿಳಿಯಬಹುದು. ಇನ್ನೇಕೆ ತಡ, ಹಿಂದೆ ಭೇಟಿ ನೀಡಿ AU ಜುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಹಿಂದೆ ಭೇಟಿ ಕೊಡಿ. ನಮ್ಮ ಶಾಖೆಗಳು: BB ರಸ್ತೆ, ಚಿಕ್ಕಬಳ್ಳಾಪುರ, BGS ಶಾಲೆ ರಸ್ತೆ, ಬಾಗೇಪಲ್ಲಿ, BH ರಸ್ತೆ, ಗೌರಿಬಿದನೂರು, KR ರಸ್ತೆ, ಹೊಸಕೋಟೆ. ಗಣಿಗಾರಿಕೆಗಳ ಅಡ್ಡೆಯಾಗಿರುವ ಚಿಕ್ಕಬಳ್ಳಾಪುರ ತಾಲೂಕು ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಜಲ್ಲಿ, ಎಂಸ್ಯಾಂಡ್ ಹೊತ್ತು ಟಿಪ್ಪರ್ ಲಾರಿಗಳು ಸಂಚಾರ ಮಾಡುತ್ತೆ. ಆದರೆ ಚಾಲಕನ ನಿರ್ಲಕ್ಷ್ಯದಿಂದ ವ್ಯಕ್ತಿಯೊಬ್ಬ ಪ್ರಾಣ ಕಳೆದುಕೊಂಡಿದ್ದಾರೆ. ಇದರಿಂದ ರೋಸಿ ಹೋದ ಸ್ಥಳೀಯರು, ಮೃತ ಸಂಬಂಧಿಕರು ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ಭಾಗದಲ್ಲಿ ಹೆಚ್ಚು ಗಣಿಗಾರಿಕೆ ನಡೆಯುತ್ತಿರುವುದು ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರನೇ. ಹಾಗಾಗಿ ಲಾರಿ ಮಾಲೀಕರಿಗೆ ಮತ್ತು ಚಾಲಕರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗಿದೆ. ರಾಜರು ಅವರೇನೆ, ಮಂತ್ರಿಗಳು ಅವರೇನೆ ಅನ್ನೋ ಹಾಗೆ ವರ್ತಿಸುತ್ತಿದ್ದಾರೆ. ಈ ಗಣಿಗಾರಿಕೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಎಂಸ್ಯಾಂಡ್ ಮತ್ತು ಜಲ್ಲಿ ಟಿಪ್ಪರ್ಗಳ ಮೂಲಕ ವಿವಿಧ ಜಿಲ್ಲೆಗಳಿಗೆ ರವಾನೆಯಾಗುತ್ತೆ. ಆದರೆ ಈ ಗಣಿಗಾರಿಕೆಗಳಿಂದ ಹೊತ್ತು ಬರುವ ಟಿಪ್ಪರ್ ಲಾರಿಗಳಿಂದ
ಸಾರ್ವಜನಿಕರಿಗೆ ಪ್ರತಿನಿತ್ಯ ಒಂದಲ್ಲ ಒಂದು ಸಾವು ನೋವಿನ ಪ್ರಕರಣಗಳು ನಡೆಯುತ್ತಲೇ ಇವೆ. ಚಿಕ್ಕಬಳ್ಳಾಪುರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ 100ರ ವೇಗದಲ್ಲಿ ಬರುವ ಟಿಪ್ಪರ್ ಚಾಲಕರಿಗೆ ಕಡಿವಾಣ ಹಾಕಲು ಯಾರೂ ಮುಂದಾಗುತ್ತಿಲ್ಲ. ಇನ್ನು ಅದಕ್ಕೆ ಸಂಬಂಧಪಟ್ಟ ಹಾಗೇನೆ ಚಿಕ್ಕಬಳ್ಳಾಪುರ ನಗರದ ಹೊರವಲಯದ ಚದಲಪುರ ಗೇಟ್ ಬಳಿ ಭೀಕರ ಅಪಘಾತವಾಗಿದೆ. ಬೈಕ್ಗೆ ಟಿಪ್ಪರ್ ಲಾರಿ ಡಿಕ್ಕಿ ಹೊಡೆದು ಕುಪ್ಪಹಳ್ಳಿ ಗ್ರಾಮದ ವೃದ್ಧ ಕೃಷ್ಣಪ್ಪ ದಾರುಣ ಸಾವಿಗೀಡಾಗಿದ್ದಾರೆ. ಅಪಘಾತದಲ್ಲಿ ಟಿಪ್ಪರ್ ಲಾರಿ ಕೆಳಗೆ ಸಿಲುಕಿದ ಬೈಕನ್ನು 100 ಮೀಟರ್ಗಳಷ್ಟು ದೂರ ಎಳೆದೊಯ್ದಿದ್ದಾನೆ. ಇದಕ್ಕೆ ರೊಚ್ಚಿಗೆದ್ದ ಸ್ಥಳೀಯರು ಮೃತ ಸಂಬಂಧಿಕರು ರಾಷ್ಟ್ರೀಯ ಹೆದ್ದಾರಿಯನ್ನು 1 ಗಂಟೆಗಳ ಕಾಲ ತಡೆದು ಟಿಪ್ಪರ್ ಲಾರಿ ಮಾಲೀಕರ ಮತ್ತು ಆರ್ಟಿಒ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಎಎಸ್ಪಿ ಕಾಸಿಂ, ವೃತ್ತ ನಿರೀಕ್ಷಕ ಮಂಜುನಾಥ್ ಹಾಗೂ ಪೊಲೀಸ್ ಸಿಬ್ಬಂದಿ ಗಲಾಟೆಯನ್ನ ಹತೋಟಿಗೆ ತರಲು ಹರಸಾಹಸ ಪಡಬೇಕಾಯಿತು. ಎಚ್ಚರಿಕೆ ತಗೊಂಡಿಲ್ಲ. ಇವತ್ತು ನಮ್ಮ ತಂದೆ ತೀರ್ಕೊಂಡಿದ್ದಾರೆ. ಬೇರೆ ತಂದೆ ತಾಯಿ ಯಾರು ಈ ತರ ಆಗ್ಬಾರ್ದು. ಬೇರೆ ತಂದೆ ತಾಯಿ ಈ ತರ ಆಗ್ಬಾರ್ದು ಸರ್. ನಮಸ್ತೆ ಸರ್. ಇಲ್ಲಿ ಈ ಹೈವೇ ಓವರ್ದು ಬಲೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹೈವೇ ಓವರು ಈ ಹೋಟ್ಲು ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ವಾರಕ್ಕೂ ಒಬ್ಬರು ಆಕ್ಸಿಡೆಂಟ್ ಆಗಿ ಸತ್ತೋಗ್ತಾ ಇದ್ದಾರೆ. ಇಲ್ಲೇನಂತಂದರೆ ಬೆಳಗಿನ ಜಾವ ಒಂದು 7:30ಇಂದ 8 ಗಂಟೆಗೆ ಒಬ್ಬ ರೈತ ಬರ್ತಾನೆ, ಏನೋ ಮದ್ದು ಏನೋ ತಗೊಳಕ್ಕೇನೋ ಬರ್ಬೋದು. ಬಂದರೆ ಲಾರಿವನು ಹೊಡ್ಕೊಂಡು ಹೋಗ್ಬಿಟ್ಟವನೆ. ಈಗೂ ಗಾಡಿ ಅಲ್ಲೇ ಇದೆ, ಎಕ್ಸೆಲ್ ಗಾಡಿ. ಇಲ್ಲಿ ಏನಾದೈತೆ ಅಂದರೆ ಇಲ್ಲಿ ಬರೋದೆಲ್ಲ ಲೋಕಲ್ ಅವರೇ. ಇಲ್ಲಿ ಕಾಫಿ ಕುಡಿಯೋಕೆ ಬರ್ತಾರೆ, ಇಲ್ಲ ಮದ್ದು ತಗೊಳಕ್ಕೆ ಬರ್ತಾರೆ, ಇಲ್ಲ ಹೋಟ್ಲಿಗೆ ಟಿಫನ್ ಮಾಡೋಕೆ ಬರ್ತಾರೆ, ಇಲ್ಲಿ ಏನಕ್ಕೆ ಬರ್ತಾರೆ ಒಂದು ಇದ್ರಿಗೆ. ಇಲ್ಲಿ ಬರ್ತಾ ಇರೋದು ಪ್ರಾಬ್ಲಮ್ ಆಗ್ತಾ ಇರೋದೇನೋ ಹೈವೇ ಓವರು ಸರಿಗೆ ಕನ್ಸ್ಟ್ರಕ್ಷನ್ ನಡೆಸ್ತಾ ಇಲ್ಲ. ಮೈನು ಇಲ್ಲಿ ಏನು ಗೊತ್ತಾ, ಸರಿಯಾದ ಒಂದು ದಾರಿ ಮಾಡಿಲ್ಲ. ಬರ್ತಾರೆ, ಅರ್ಧಂಬರ್ಧ ಮಾಡ್ತಾರೆ, ಬಿಡ್ತಾರೆ. ಈ ಪ್ರಾಬ್ಲಮ್ ಆಗ್ತಾ ಇರೋದು ಇಲ್ಲಿ ಸಾರ್ವಜನಿಕರಿಗೆ. ಇಲ್ಲಿ ಯಾವುದೇ ಒಂದು ಘಟನೆಗಳಾಗ್ತಾ ಇರೋದ್ರಿಂದ ಹೋಟ್ಲು ಪ್ರಾಬ್ಲಮ್ ಇದೆ, ಇಲ್ಲಿ ಬೇಕ್ರಿ ಪ್ರಾಬ್ಲಮ್ ಇದೆ. ಆಗ್ತಾ ಇರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಯಾವುದೋ ಇಲಾಖೆಗಳು ಯಾರು ಇನ್ಚಾರ್ಜ್ ಇದ್ದಾರೆ ಅವ್ರ ಬಗ್ಗೆ ಒಂದು ಸೂಕ್ತ ಕ್ರಮ ತಗೊಬೇಕಂತ ನಾವು ಇಲ್ಲಿ ಎಲ್ಲರೂ ಸೇರಿ ಸುಮಾರು ಒಂದು 100-150 ಜನ ಸೇರಿ ಇಲ್ಲಿ ಬಂದ್ ಮಾಡಿದ್ದೀರಿ. ಸರ್ ಇಲ್ಲಿ DC ಅವ್ರು ಬರೋ ಗಂಟೆ, ನಮ್ಮ MLA ಅವ್ರು ಬರೋ ಗಂಟೆ ಇದೇ ಥರ ಇರುತ್ತೆ ಸರ್. ಬಂದು ಅವ್ರು ನೋಡಿ ಒಂದು ಪರಿಹಾರ ಕೊಟ್ಟು ಇದು ಮಾಡ್ಬೇಕು ಸರ್. ಇವತ್ತು ಚದಲಪುರ ಕ್ರಾಸಲ್ಲಿ ಬೆಳಗ್ಗೆ ಒಂದು 7:30ಇಂದ 8 ಗಂಟೆ ಇದರಲ್ಲಿ ಟಿಪ್ಪರು ಏನು ಅಜಾಗೃತ ಡ್ರೈವಿಂಗ್ ಮಾಡಿ ಒಬ್ಬ ವ್ಯಕ್ತಿ ಮೇಲೆ ಹಚ್ಕೊಂಡು ಹೆಚ್ಚು ಕಮ್ಮಿ ಒಂದು 100 ಮೀಟ್ರು ಬೈಕನ್ನು ಎಳ್ಕೊಂಡು ಹೋಗಿರ್ತಾನೆ. ಅದ್ರ ಮೇಲೆ ಹಾಕ್ಕೊಂಡು ಏನು ಲೆಫ್ಟ್ ಸೈಡಲ್ಲೇ ಆ ವ್ಯಕ್ತಿ ಇರ್ತಾನೆ, ಆ ಲೆಫ್ಟ್ ಸೈಡಲ್ಲಿ ಗಾಡಿ ಇರ್ತಕ್ಕಂಥದ್ದು ಎಕ್ಸ್ಕೊಂಡು ಹೋಗ್ಬಿಟ್ಟು ಒಂದು 100 ಮೀಟ್ರಲ್ಲಿ ಗಾಡಿನೂ ಅದರಲ್ಲೇ ಸಿಕ್ಲಾಕೊಂಡಿರುತ್ತೆ, 2 ವೀಲರು. ಇಂಥ ಒಂದು ಅಜಾಗೃತವಾಗಿ ಡ್ರೈವಿಂಗ್ ಮಾಡಿಕೊಂಡು
ಹೆವಿ ಲೋಡ್ಗಳು ಹಾಕ್ಕೊಂಡು ಟಿಪ್ಪರ್ಗಳು ಇಷ್ಟೊಂದು ಹೆವಿ ಲೋಡ್ಗಳು ಹಾಕ್ಕೊಂಡು ಇಷ್ಟೊಂದು ಅಜಾಗೃತವಾಗಿ ಡ್ರೈವಿಂಗ್ ಮಾಡ್ತಾ ಇದ್ರೂ ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ನೋಡ್ದಿರಂಗೆ ಇದ್ದಾರೆ. ಇವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಇನ್ನೂ ಹೆಚ್ಚೆಚ್ಚಾಗಿ ಪ್ರಾಣಿಗಳು ಹೋಗುವಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಇದೆ. ಇಷ್ಟೀಗಷ್ಟೇ ಒಂದು ತಿಂಗಳಿಂದ ಟಿಪ್ಪರ್ಗಳಿದೆ ಒಂದು 10 ಕೇಸ್ ಆಗಿದೆ, 10ರಿಂದ 20 ಕೇಸು. ದಿನಕ್ಕೆ ಒಬ್ಬೊಬ್ರು ಹೋಗ್ತಾ ಇದ್ದರೆ ತಿಂಗಳಿಗೆ ಎಷ್ಟು ಜನ 30 ಜನ 40 ಜನ ಸಾಯ್ತಾ ಇದ್ದಾರೆ ಟಿಪ್ಪರಿಂದ ಮಾತ್ರ. ಇವರು ಅಜಾಗೃತ ಡ್ರೈವಿಂಗ್ ಮಾಡ್ತಾ ಇದ್ದರೆ RTO ಏನು ಮಾಡ್ತಾ ಇದ್ದಾರೆ, ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ, ಇಲ್ಲೆಲ್ಲ ಇದೊಂದು ಇದಾಗಿಬಿಟ್ಟು ಇವತ್ತು ಪ್ರಾಣವನ್ನು ಕಳ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಹರಗೈಯಲ್ಲಿ ನಾವು ಪ್ರಾಣ ಇಟ್ಕೊಂಡು ಓಡಾಡ್ತಕ್ಕಂಥ ಪರಿಸ್ಥಿತಿ ಆಗಿದೆ ಟೂ ವೀಲರ್ದು. ಅವ್ರು ಬರ್ತಕ್ಕಂಥದ್ದು ಟಾರ್ಪಲ್ಲಿ ಹಾಕ್ಕೊಳಲ್ಲ, ಲೆಫ್ಟ್ ಸೈಡಲ್ಲಿ ಬರಬೇಕಾದ್ರೆ ಧೂಳು ಎಲ್ಲ ಬಂದು ಕಣ್ಣಿಗೆ ಬಿದ್ದು ಬೈಕ್ಲೆಲ್ಲ ಬಿದ್ದೋಗೋವಂಥದ್ದು ಗಾಯಗಳಾಗೋದಂಥದ್ದು ಬರ್ತಾಯಿದೆ. ಆದರೂ ಅದೆಲ್ಲ ಕೇಸೆಲ್ಲ ಆಗ್ತಾಯಿಲ್ಲ. ಇಂಥದ್ದೊಂದು ಆಗ್ತಾ ಇರೋದ್ರಿಂದ ಇಂದೊಂದು ಅಜಾಗೃತ ಡ್ರೈವಿಂಗ್ ಬಗ್ಗೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಇಲ್ಲ ಅಂದರೆ ಇನ್ನೂ ಹೆಚ್ಚೆಚ್ಚು ಪ್ರಾಣಿಗಳು ಹೋಗ್ತಕ್ಕಂಥ ಸಂಭವ ಇದೆ ಅಂತ ಹೇಳೋಕ್ಕೆ ನಾನು ಹೇಳ್ತಾ ಇದ್ದೀನಿ. ಇನ್ನು ಈ ಕ್ರಷರ್ಗಳಿಂದ ಎಂಸ್ಯಾಂಡ್ ಜಲ್ಲಿ ಹೊತ್ತು ಬರುವ ಟಿಪ್ಪರ್ಗಳು ಅತಿ ವೇಗದಲ್ಲಿ ಸಂಚಾರ ಮಾಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾರ್ವಜನಿಕರು ಸಂಚಾರ ಮಾಡಬೇಕು ಅಂದ್ರೇನೆ ಭಯ ಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 4-5 ತಿಂಗಳುಗಳಿಂದ ಟಿಪ್ಪರ್ ಚಾಲಕರ ನಿರ್ಲಕ್ಷ್ಯದಿಂದ ಅಪಘಾತಗಳಾಗಿ ಸಾವು ನೋವುಗಳಾಗಿವೆ. ಇಂದು ಚದಲಪುರ ಗೇಟ್ ಬಳಿ ನಡೆದ ಟಿಪ್ಪರ್ ಲಾರಿ ಚಾಲಕರ ನಿರ್ಲಕ್ಷ್ಯದಿಂದ ಕುಪ್ಪಹಳ್ಳಿ ಗ್ರಾಮದ ವೃದ್ಧ ಕೃಷ್ಣಪ್ಪ ಜೀವ ಕಳೆದುಕೊಂಡಿದ್ದ ವಿಚಾರವಾಗಿ ಶಾಸಕ ಪ್ರದೀಪೇಶ್ವರ್ ತೀವ್ರವಾಗಿ ಖಂಡಿಸಿದ್ದಾರೆ. ಇಲ್ಲ, ನಾನು ನೋಡಿ ಕ್ರಷರ್ಗಳಿಗೆ ಟಿಪ್ಪರ್ಗಳಿಗೆ ನಾನು ಆವತ್ತಿಂದ ವಿರೋಧನೇ. ನಾನು ಈ ಸಲ ಸೆಷನ್ನಲ್ಲಿ ಅವ್ರ ಬಗ್ಗೆ ಗಟ್ಟಿಯಾಗಿ ಧ್ವನಿ ಎತ್ತೀನಿ. ನನಗೇನು ಮುಲಾಜಿಲ್ಲ. ನಾವು ಕಾನೂನು ವಿರುದ್ಧವಾಗಿರೋದು ನೋಡಿ, ಹೊಸದು ನಾನು ಬಂದಾಗಿಂದ ಯಾವುದಕ್ಕೂ ಪರ್ಮಿಷನ್ನೇ ಕೊಟ್ಟೇ ಇಲ್ಲ. ನಾವು 5 ಸಲ ಮೀಟಿಂಗ್ ಮುಂದಕ್ಕೆ ಕೊಟ್ಟಿಲ್ಲ, ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಈಗ ಇರೋ ಕ್ರಷರ್ಸ್ನ ಹೆಂಗೆ ಮಟ್ಟ ಹಾಕಬೇಕು. ಈ ಟಿಪ್ಪರ್ಗಳು ನೋಡಿ ಏನು ಹಂಗೆಲ್ಲ ಹೋಗಿ ಈಗ ಕುಪ್ಪಳ್ಳಿ ಹುಡುಗ ಓವರ್ ಟನ್ನೇಜು ಹಂಗೆ ಸತ್ತೋಗ್ಬಿಟ್ರೆ ಯಾರಾಗೋದು? ಇವತ್ತೇನೋ ಪಾಪ ಅವ್ರು ಇದು ಮಾಡ್ತಾರೆ, ಪಾಪ ಬಡವ್ರ ಕಷ್ಟ ಕೇಳೋರು ಯಾರು? ಏನಾದರೂ ಮಾತಾಡಿದ್ರೆ ಟಿಪ್ಪರ್ ಲಾರಿ ಓನರ್ಗಳು RTO ಹೊಡಿಯೋಕ್ಕೆ ಹೋಗ್ತಾರೆ. ನಾನೊಂದು ಕ್ರಷರ್ಗೂ ಒಂದು ಇದಕ್ಕೂ ಪರ್ಮಿಷನ್ ಕೊಡಲ್ಲ. ಅದಕ್ಕೆ ಮೀಟಿಂಗ್ ಪದೇ ಮುಂದಕ್ಕೆ ಹಾಕ್ಸ್ತಾ ಇದ್ದೀನಿ. ನಾನು ಕೊಡಲ್ಲ ಅಂದರೆ ಕೊಡಲ್ಲ. ಆ ಟಿಪ್ಪರ್ ಮಾಲೀಕರು ಅಯೋಗ್ಯರವರು, ಅವ್ರಿಗೆ ಇರ್ಬೇಕು ಪರಿಜ್ಞಾನ. ಈಗ ಪಾಪ ಏನು ಅವ್ರ ಕುಟುಂಬಕ್ಕೆ 1 ಲಕ್ಷ 2 ಲಕ್ಷ ಕೊಟ್ಬಿಟ್ರೆ ಆಗೋಗುತ್ತಾ ಅಲ್ವಾ? ನಾವು ಅದೇ ಏನು ಅಂದರೆ ಸುಮ್ಮನೆ ನಾವಿಲ್ಲೆಲ್ಲ ಮಾಡ್ತೀವಿ, ಒಂದಷ್ಟು ಲಾಬಿ ಹೈಯರ್ ಅಥಾರಿಟಿಗೆ ಹೋಗಿ ರಿಕ್ವೆಸ್ಟ್ ಮಾಡುತ್ತೆ. ಅದಕ್ಕೆ ನೋಡೋಣ ಏನಾಗುತ್ತೆ. ಬೇಜಾರಾಗುತ್ತೆ ಸರ್, ನಾನು ಹೋಗ್ತೀನಿ, ಅವ್ರನ್ನ ಮಾತಾಡ್ತೀನಿ. ಒಟ್ಟಾರೆ ಎಂಸ್ಯಾಂಡ್ ಮತ್ತು ಜಲ್ಲಿ ಹೊತ್ತು ಬರುವ ಟಿಪ್ಪರ್ ಲಾರಿಗಳ ಹಾವಳಿಯಿಂದ ಸಾವು ನೋವು ಪ್ರಕರಣಗಳು ದಿನೇ ಹೆಚ್ಚಾಗ್ತಾನೆ ಇವೆ. ಇದಕ್ಕೆ RTO ಮತ್ತು ಪೊಲೀಸ್ ಇಲಾಖೆ ಅಧಿಕಾರಿಗಳು ಮಾತ್ರ ಕಣ್ಣು ಮುಚ್ಚಿ ಕುಳಿತಂತೆ ಕಾಣ್ತಾ ಇದೆ. ಆದರೆ ಟಿಪ್ಪರ್ ಲಾರಿ ಹಾವಳಿಯಿಂದ ಮಾತ್ರ ಚಿಕ್ಕಬಳ್ಳಾಪುರದ ಜನ ಬೇಸತ್ತು ಹೋಗಿದ್ದು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದಿದ್ದರೆ ಮತ್ತಷ್ಟು ಸಾವು ನೋವಿನ ಪ್ರಕರಣಗಳು ಹೆಚ್ಚಾಗುವ ಸಾಧ್ಯತೆ ಅಂತೂ ಇದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಪ್ರತಿಯೊಬ್ಬ ಮಕ್ಕಳಲ್ಲೂ ಅವರದ್ದೇ ಆದ ಪ್ರತಿಭೆ ಇದ್ದೇ ಇರುತ್ತದೆ. ಅದನ್ನ ಗುರುತಿಸುವುದು ಪ್ರತಿಯೊಬ್ಬ ಶಿಕ್ಷಕರ ಆದ್ಯ ಕರ್ತವ್ಯ. ಇಲ್ಲೊಂದು ಸರ್ಕಾರಿ ಶಾಲೆಯ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಕಂಡುಬಂದ ವಿದ್ಯಾರ್ಥಿಗಳ ಪ್ರತಿಭೆಗೆ ಖಾಸಗಿ ಶಾಲೆಯ ವಿದ್ಯಾರ್ಥಿಗಳನ್ನ ಸಹ ನಾಚಿಸುವಂತಿದ್ದು. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು ವೀಕ್ಷಕರೇ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅವರನ್ನು ಉತ್ತಮ ಪ್ರಜೆಗಳನ್ನಾಗಿಸುವ ನಿಟ್ಟಿನಲ್ಲಿ ಶಿಕ್ಷಕರ ಪಾತ್ರ ಬಹಳ ಮುಖ್ಯವಾಗಿದೆ. ಅವರಲ್ಲಿನ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸುವುದು ಶಿಕ್ಷಕರ ಕರ್ತವ್ಯ. ಅಂದಹಾಗೆ ಮಂಚೇನಹಳ್ಳಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ 2024-25ನೇ ಸಾಲಿನ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಕಾರ್ಯಕ್ರಮದಲ್ಲಿ ಪುಟಾಣಿ ವಿದ್ಯಾರ್ಥಿಗಳಿಂದ ಹಿಡಿದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಪ್ರತಿಭೆಗಳನ್ನು ವೇಷಭೂಷಣ, ರಂಗೋಲಿ, ನೃತ್ಯ, ಜೇಡಿ ಮಣ್ಣಿನಲ್ಲಿ ರೂಪಕ ರೂಪಿಸುವುದು ಹೀಗೆ ಹತ್ತಾರು ರೀತಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿಕೊಂಡರು. ಇಂದು ಮಂಚೇನಹಳ್ಳಿಯ ಕ್ಲಸ್ಟರ್ ಹಾಗೂ ಪ್ರೌಢಶಾಲೆಯ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿಯನ್ನು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆತಿಥ್ಯದಲ್ಲಿ ಇವತ್ತು ನಡೆಯಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಲೂಕಿನ ಶಿಕ್ಷಣ ಇಲಾಖೆ ಹಾಗೂ ನಮ್ಮ ಅತಿಥಿಯರಾಗಿ ನಮ್ಮ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಇಸಿಒಗಳು ಎಲ್ಲ ಸೇರಿಕೊಂಡು ಒಂದು ಉತ್ತಮವಾಗಿರ್ತಕ್ಕಂಥ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಸುಮಾರು 400ಕ್ಕೂ ಹೆಚ್ಚು ಜನ ವಿದ್ಯಾರ್ಥಿಗಳು ವಿವಿಧ ಸ್ಪರ್ಧೆಗಳಲ್ಲಿ ಪ್ರತಿಭೆಯನ್ನು ಅನಾವರಣ ಮಾಡಿ ಒಂದು ಕರ್ನಾಟಕದ ಕಲೆ, ಸಂಸ್ಕೃತಿ, ಜನಪದ ವಿಷಯಗಳ ಬಗ್ಗೆ ಒಂದು ಅಭಿಮಾನ ಮೂಡಿಸ್ತಕ್ಕಂಥ ತನ್ನ ಪ್ರತಿಭೆಯನ್ನು ತೋರಿಸ್ತಕ್ಕಂಥ ಕೆಲಸ ಮಾಡಿದೆ. ಇದು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವಾಗಿದೆ. ಧನ್ಯವಾದ. ಮಂಚೇನಹಳ್ಳಿ ಹೋಬಳಿಯಲ್ಲಿ ಪ್ರತಿಭಾ ಕಾರಂಜಿಯನ್ನು ಹಮ್ಮಿಕೊಂಡಿದ್ದೀವಿ. ತುಂಬಾ ವಿಜೃಂಭಣೆಯಿಂದ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಮಕ್ಕಳಿಗೆ ಸಹಪಠ್ಯ ಕೂಡ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಪಾಠದ ಜೊತೆಗೆ ಆಟ, ಕಲೆ ಎಲ್ಲದಕ್ಕೂ ಪ್ರೋತ್ಸಾಹ ಕೊಡಬೇಕು. ಆದ ಕಾರಣ ಪ್ರತಿಯೊಂದು ಮಗುನು ಕೂಡ ವೈಯಕ್ತಿಕವಾಗಿ ವಿವಿಧ ಒಂದು ಕೌಶಲ್ಯವನ್ನ ಹೊಂದಿರುತ್ತೆ. ಅದನ್ನ ನಾವು ಪ್ರೇರೇಪಿಸುವ ಒಂದು ಉದ್ದೇಶದಿಂದ ನಮ್ಮ ಶಾಲೆ, ನಮ್ಮ ಒಂದು ಹೋಬಳಿ ಮಟ್ಟದಲ್ಲಿ ಈ ಪ್ರತಿಭಾ ಕಾರಂಜಿಯನ್ನ ತುಂಬಾ ಅತ್ಯುನ್ನತವಾಗಿ ಹಮ್ಮಿಕೊಂಡಿದ್ದಾರೆ. ಎಲ್ಲಾ ಮಕ್ಕಳು ಕೂಡ ತುಂಬಾ ಚೆನ್ನಾಗಿ ಎಲ್ಲಾ ಶಿಕ್ಷಕರು ತುಂಬಾ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಎಲ್ಲಾ ಮಕ್ಕಳು ವಿವಿಧ ರೀತಿಯಲ್ಲಿ ತುಂಬಾ ತಯಾರಾಗಿ ಬಣ್ಣ ಬಣ್ಣದ ಬಟ್ಟೆಗಳಲ್ಲಿ ಮತ್ತೆ ಅವರ ಒಂದು ಮಾಧುರ್ಯವಾದಂತಹ ಕಂಠದಿಂದ ಹಾಡುಗಳಾಗಿರ್ಬೋದು, ಮತ್ತೆ ಈಗ ಕ್ಲೇ ಮಾಡಲಿಂಗ್ ಅಲ್ಲಿ ಕೂಡ ಪ್ರತಿಯೊಂದರಲ್ಲೂ ತುಂಬಾ ಚೆನ್ನಾಗಿ ಭಾಗಿಯಾಗಿದ್ದಾರೆ. ಸೊ ಇದಕ್ಕೆ ಎಲ್ಲರೂ ಕೂಡ ಯಾರು ಕಾರಣಕರ್ತರು ಅವ್ರಿಗೆಲ್ಲರಿಗೂ ಸಹ ನಾನು ವಂದಿಸ್ತಾ ಇದ್ದೀನಿ. ಎಲ್ಲಾ ಶಿಕ್ಷಕರಿಗೂ ಧನ್ಯವಾದಗಳು. ಇನ್ನು ಪುಟಾಣಿ ಮುಸ್ಲಿಂ ಬಾಲಕನೊಬ್ಬ ಶ್ರವಣಕುಮಾರನ ವೇಷ ಧರಿಸಿ ಎಲ್ಲರ ಗಮನ ಸೆಳೆದ್ನು. ಅದರಂತೆ ವಿದ್ಯಾರ್ಥಿಗಳ ನೃತ್ಯ ಆಕರ್ಷಣೀಯವಾಗಿತ್ತು. ಸರ್ಕಾರಿ ಶಾಲಾ ಮಕ್ಕಳ ಪ್ರತಿಭೆಯಂತೂ ಮನಸೂರೆಗೊಳ್ಳುವಂತಿತ್ತು. ನನ್ನ ಹೆಸರು ಲಕ್ಷ್ಮಿ. ನಾವು ತಾಲೂಕು ಮಟ್ಟದ ಮಂಚೇನಹಳ್ಳಿಯಲ್ಲಿ 2024-25ನೇ ಇಸ್ವಿಯಲ್ಲಿ ಪ್ರತಿಭಾ ಕಾರಂಜಿ ಸ್ಟಾರ್ಟ್ ಮಾಡ್ತಿದ್ದೀವಿ. ಇದರಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿರೋದು ತುಂಬಾ ಖುಷಿ ಆಗ್ತಿದೆ. ಪ್ರತಿಭಾ ಕಾರಂಜಿ ಅಂದ್ರೆ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಮುಂದೆ ತರುವುದೇ ಪ್ರತಿಭಾ ಕಾರಂಜಿ. ಎಲ್ಲ ಮಕ್ಕಳ ಜೊತೆ ಪಾರ್ಟಿಸಿಪೇಷನ್ ಮಾಡೋ ಅವಕಾಶ ಸಿಕ್ಕಿರೋದಕ್ಕೆ ನನಗೂ ಖುಷಿ ಆಗ್ತಿದೆ. ಧನ್ಯವಾದಗಳು. ನಮ್ದು ತುಂಬಾ ಟ್ಯಾಲೆಂಟ್ ನ ಒಂದು ತೋರಿಸ್ಕೊಳ್ಳುವಂತ ಸ್ಟೇಜ್ ಇದು. ನಾನು ಪಾರ್ಟಿಸಿಪೇಟ್ ಮಾಡಿದೆ ಸಿಂಗಿಂಗ್ಗೆ. ಸೊ ನನ್ಗೆ ತುಂಬಾ ಖುಷಿ ಆಗ್ತಿದೆ. ನಮ್ಮ ಟೀಚರ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಇದೊಂದು ಸ್ಟೇಜ್ ನಮ್ಮ ಟ್ಯಾಲೆಂಟ್ ನ ತೋರಿಸ್ಕೊಳ್ಳೋಕೆ. ಸೊ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾಯ ಮಂಚೇನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ಇವತ್ತು ನಮ್ಮ ಸ್ಕೂಲಲ್ಲಿ ಪ್ರತಿಭಾ ಕಾರಂಜಿ ನಡೆಯಿತು. ಅದರಲ್ಲಿ ನಾನು ನೃತ್ಯ, ದೇಶಭಕ್ತಿ ಗೀತೆಯಲ್ಲಿ ಭಾಗವಹಿಸಿದ್ದೇನೆ. ಅದರಿಂದ ನಮಗೆ ತುಂಬ ಖುಷಿಯಾಯಿತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಂದನ. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಕಂಬತ್ತನಹಳ್ಳಿಯಲ್ಲಿ ಓದುತ್ತಿದ್ದೇನೆ. ಈಗ ನಾನು ಪ್ರತಿಭಾ ಕಾರಂಜಿ ಬೇಕಿದೆ. ನಾನು ಭಾಗವಹಿಸಿದ ಹಾಡುಗಳು ದೇಶಭಕ್ತಿ ಗೀತೆ, ಭಗವದ್ಗೀತೆ, ಭಕ್ತಿ ಗೀತೆ. ಒಟ್ನಲ್ಲಿ ಮಂಚೇನಹಳ್ಳಿ ಸರ್ಕಾರಿ ಶಾಲಾ ಮಕ್ಕಳಲ್ಲಿನ ಅದ್ಭುತ ಪ್ರತಿಭೆಯನ್ನು ಕಂಡರೆ ಖಾಸಗಿ ಶಾಲೆಯ ಮಕ್ಕಳನ್ನು ನಾಚಿಸುವಂತೆ ಇದ್ದಿದ್ದಂತೂ ಸತ್ಯ. ಕ್ಯಾಮರಾಮನ್ ನಾಸೀರ್ ಜೊತೆ ಲಕ್ಷ್ಮೀನಾರಾಯಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸ್ನೇಹಿತರೆ, ನಿಮಗೆ ಇಂಗ್ಲಿಷ್ ಬರೆಯೋಕ್ಕೂ ಓದೋಕೆ ಬಂದರೂ ಮಾತಾಡಲಿಕ್ಕೆ ಆಗ್ತಿಲ್ವಾ? ನಿಮ್ಮ ಭಯಕ್ಕೆ ಇಲ್ಲಿದೆ ಉತ್ತರ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್ ಇದೀಗ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭವಾಗಿದೆ. ಇಲ್ಲಿ ನಿಮ್ಮ ಭವಿಷ್ಯದ ಅಡಿಪಾಯಕ್ಕಾಗಿ ಬೇಕಾಗಿರುವ ಇಂಗ್ಲಿಷ್ ಕಮ್ಯುನಿಕೇಷನ್ ಸ್ಕಿಲ್ಸ್, ನೀವು ಯಾವುದೇ ಸಂದರ್ಶನದಲ್ಲಿ ನಿಮ್ಮಲ್ಲಿ ಇರಬೇಕಾದ ಅರ್ಹತೆಗಳನ್ನು ಮೈಗೂಡಿಸಿಕೊಳ್ಳಲು
ಪ್ರಾಯೋಗಿಕ ತರಗತಿಗಳ ಮೂಲಕ ಭಯವಿಲ್ಲದೆ ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡುವಂತೆ ನಾವು ನಿಮ್ಮನ್ನ ಸಿದ್ಧಪಡಿಸುತ್ತೇವೆ. ಅದು ಕಡಿಮೆ ಅವಧಿಯಲ್ಲಿ, ಅತ್ಯಂತ ಕಡಿಮೆ ಶುಲ್ಕದಲ್ಲಿ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಆಂಬಿಯನ್ಸ್ ಟ್ರೈನಿಂಗ್ ಸೆಂಟರ್, ಸ್ಥಳ ಸೇಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಬ್ರೀಚ್ ಶೋರ್ ಅಸ್ತಮಾ ಆಸ್ಪತ್ರೆ ಖ್ಯಾತ ವೈದ್ಯರಾದ ಡಾಕ್ಟರ್ ಮಹೇಶ್ ಎನ್ಎಸ್ ರವರಿಂದ ಶ್ವಾಸಕೋಶ ಹಾಗೂ ಅಸ್ತಮಾ ಕಾಯಿಲೆಗಳ ಚಿಕಿತ್ಸಾ ಕೇಂದ್ರ. ನಮ್ಮಲ್ಲಿ ಕೆಮ್ಮು, ಕಫ, ಉಬ್ಬಸ, ವೀಸಿಂಗ್, ಉಸಿರಾಟದ ಸಮಸ್ಯೆ, ಅತಿಯಾದ ಸೀನು, ಎದೆ ನೋವು, ನ್ಯೂಮೋನಿಯಾ, ನಿದ್ದೆಯಲ್ಲಿ ಗೊರಕೆ, ನಿದ್ರೆಯಲ್ಲಿ ಉಸಿಗಟ್ಟುವಿಕೆ ಮುಂತಾದ ಸಮಸ್ಯೆಗಳಿಗೆ ಚಿಕಿತ್ಸೆ ದೊರೆಯುತ್ತದೆ. PFD ಪರೀಕ್ಷೆಯಿಂದ ಧೂಮಪಾನ ಚಟ ಹಾಗೂ ಅಲರ್ಜಿ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಶ್ವಾಸಕೋಶದಲ್ಲಿನ ನ್ಯೂನ್ಯತೆ ಬಗ್ಗೆ ತಿಳಿದು ಚಿಕಿತ್ಸೆ ನೀಡಲಾಗುವುದು. ಸಮಯ 10:30ರಿಂದ ಮಧ್ಯಾಹ್ನ 2:30ರವರೆಗೆ ಮಾತ್ರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362409759. ವಿಳಾಸ ಬಾಲಾಜಿ ಟಾಕೀಸ್ ಮುಂಭಾಗ, BB ರಸ್ತೆ, ಚಿಕ್ಕಬಳ್ಳಾಪುರ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ನಮ್ಮ ಕಾವೇರಿ ಬೋರ್ವೆಲ್ಸ್ನಲ್ಲಿ ಬೋರ್ವೆಲ್ಸ್ ಕೊರೆಸುವ ಆತ್ಮೀಯ ರೈತ ಬಾಂಧವರಿಗೆ ಯಾವುದೇ ರೀತಿಯ ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ತಾಲೂಕಿನ ಜನತೆಗೆ ಸಂತಸದ ಸುದ್ದಿ. ಆಹ್ಲಾದಕರ ವಾತಾವರಣದಲ್ಲಿ DC ಕನ್ವರ್ಷನ್ ಆಗಿರುವ ಕೂಡ ಅಪ್ರೂವ್ಡ್ ಸೈಟ್ಗಳು ಮಾರಾಟಕ್ಕೆ ಲಭ್ಯವಿದೆ. ಸರ್ಕಾರಿ ಮೆಡಿಕಲ್ ಕಾಲೇಜಿನಿಂದ ಕೇವಲ 1.5 ಕಿಲೋಮೀಟರ್ ಹಾಗೂ ರಾಷ್ಟ್ರೀಯ ಹೆದ್ದಾರಿಯಿಂದ ಕೇವಲ 2ರಿಂದ 3 ನಿಮಿಷದಲ್ಲಿ ಕ್ರಮಿಸಬಹುದು. ಪಕ್ಕ ವಾಸ್ತು ಇರುವ ವಿಶಾಲವಾದ ಸೈಟ್ಗಳು ನಿಮಗಾಗಿ ಸಿದ್ಧಗೊಂಡಿದೆ. ಮೂಲಭೂತ ಸೌಲಭ್ಯಗಳಿಗೆ ಆದ್ಯತೆ ನೀಡಲಾಗಿದೆ. ಇನ್ನು ಕೆಲವು ಸೈಟ್ಗಳು ಮಾತ್ರ ಲಭ್ಯವಿದೆ. ಸ್ಥಳ ಪೆರೇಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ. ಇಲ್ಲೊಬ್ಬ ವ್ಯಕ್ತಿ ಕ್ಷೌರ ವೃತ್ತಿಯನ್ನ ಮಾಡುತ್ತಿದ್ದು, ಜೊತೆಗೆ ಸತತ 10 ವರ್ಷಗಳಿಂದ ಅನಾಥರಿಗೆ, ನಿರ್ಗತಿಕರಿಗೆ ಉಚಿತ ಕ್ಷೌರ ಸೇವೆ ಮಾಡುತ್ತಾ ಬರ್ತಿದ್ದಾರೆ. ಅವರ ಸೇವೆಯನ್ನ ಗುರುತಿಸಿ ರಾಜ್ಯ ಸರ್ಕಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಸಹ ನೀಡಿ ಗೌರವಿಸಿದೆ. ಅದ್ಯಾರು ಅಂತೀರಾ? ಈ ವರದಿ ನೋಡಿ. ಆ ಮಕ್ಕಳಿಗೆ ಏನು ಹೇಳಬೇಕಂದ್ರೆ, ಇದು ತಂದೆ ತಾಯಿಗೆ ನಾವು ಬೆಲೆ ಕಟ್ಟರ ಆಸ್ತಿ ಅಂತ ಹೇಳಿಲ್ವಾ, ಅಷ್ಟೇ. ನೆಕ್ಸ್ಟ್ ನಮ್ಮ ಪೊಸಿಷನು ಹಿಂಗೆ ಆಗ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಾದವರು ನಿಮ್ಮ ತಂದೆ ತಾಯಿ ಇವಾಗ ಬೀದಿಯಲ್ಲಿದ್ದಾರೆ ಅಂತ, ನೆಕ್ಸ್ಟ್ ನಿಮ್ಮ ಮಕ್ಕಳು ನಿಮ್ಗೆ ಬೀದಿ ಆಗ್ತಾರೆ. ಹೌದು, ಹೀಗೆ ಹೆಗಲಿಗೆ ಒಂದು ಬ್ಯಾಗ್, ಕೈಚೀಲ ಹಾಕಿಕೊಂಡು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳ ಕಡೆಗೆ ಹೆಜ್ಜೆ ಹಾಕಿ ಒಂದಿಷ್ಟು ಸಂಕೋಚವಿಲ್ಲದೆ ವಯಸ್ಸಾದವರಿಗೆ ಕಟಿಂಗ್ ಶೇವಿಂಗ್ ಮಾಡುತ್ತಿರುವ ವ್ಯಕ್ತಿಯ ಹೆಸರು ಶಬರೀಶ್ ಅಂತ. ಅಂದಹಾಗೆ ಇವರು ಕಳೆದ 10 ವರ್ಷಗಳಿಂದ ರಸ್ತೆಯ ಬದಿಯ ಅನಾಥರು, ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಪ್ರತಿ ಮಂಗಳವಾರ ಅಲ್ಲಿಗೆ ಹೋಗಿ ಉಚಿತವಾಗಿ ಕಟಿಂಗ್ ಶೇವಿಂಗ್ ಮಾಡುತ್ತಾರೆ. ಅದೇ ರೀತಿ ಚಿಂತಾಮಣಿ ತಾಲೂಕಿನ ಮುರಗಮಲ್ಲ ಗ್ರಾಮದ ಹಜರತ್ ಅಮ್ಮಜಾನ್ ಬಾಬಾಜಾನ್ ದರ್ಗಾಕ್ಕೆ ಹೋಗಿ ಕ್ಷೌರ ಕೆಲಸವನ್ನ ಮಾಡುತ್ತಾರೆ.
ಇನ್ನು ಪ್ರತಿ ಮಂಗಳವಾರ ಇವರಿಗೆ ಅಂಗಡಿಗಳು ರಜೆ ಇರುತ್ತವೆ. ಹಾಗಾಗಿ ಆ ದಿನದಂದು ಒಂದು ದಿನವನ್ನ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಿರುತ್ತಾರೆ. ವಾರವೆಲ್ಲ ಸಂಪಾದನೆ ಮಾಡುತ್ತೇವೆ, ವಾರದಲ್ಲಿ ಒಂದು ದಿನ ನಿರ್ಗತಿಕರಿಗೆ ಸೇವೆ ಮಾಡಿದರೆ ನನಗೆ ಆತ್ಮತೃಪ್ತಿ ಸಿಗುತ್ತದೆ ಎಂಬುದು ಇವರ ನಂಬಿಕೆಯಾಗಿದೆ. ಕ್ಷೌರವೃತ್ತಿ ಮಾಡುವುದರ ಜೊತೆಗೆ ಹಸಿದವರಿಗೆ ಹೊಟ್ಟೆ ತುಂಬ ಊಟವನ್ನು ಸಹ ಕೊಡುತ್ತಾರೆ. ಇನ್ನು ಜಿಲ್ಲೆಯಲ್ಲಿ ಯಾರೇ ಈ ರೀತಿ ಸಮಸ್ಯೆ ಇರುವವರು ಕಂಡರೆ ನಮಗೆ ಮಾಹಿತಿ ಕೊಡಿ ಎಂದು MMTV ವಾಹಿನಿಯ ಮೂಲಕ ಸಾರ್ವಜನಿಕರಲ್ಲಿ ಮನವಿಯನ್ನು ಸಹ ಮಾಡಿದ್ದಾರೆ. ಒಟ್ಟಾರೆ ಇತರರ ಕುಟುಂಬಕ್ಕೆ ಬೇಡವಾದ ವಯೋವೃದ್ಧರ ಸೇವೆ ಮಾಡುತ್ತಿದ್ದ ಶಬರೀಶ್ರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿರುವುದು ಮಾತ್ರ ಅಭಿನಂದನಾರ್ಹವೇ ಸರಿ. ನಾವು ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಈ ದಿನ ಮುರುಮಲ್ಲ ದರ್ಗಾಗೆ ಬಂದಿದ್ದೀವಿ. ಇಲ್ಲಿ ಪಾಪ ನಿರ್ಗತಿರು, ಅನಾಥರು ಜಾಸ್ತಿ ಜನ ಇದ್ದಾರೆ ಇಲ್ಲಿ. ಅದೇ ತರಹ ಅವರಿಗೆಲ್ಲ ಕಟಿಂಗ್ ಶೇವಿಂಗ್ ಮಾಡಿ ಅವರಿಗೊಂದು ಸೇವೆಯನ್ನು ಮಾಡಬೇಕಂತ ನಮ್ಮ ಮುರುಮಲ ದರ್ಗಾ ಹತ್ರ ಬಂದಿದ್ದೀವಿ. ನೋಡಿ ಸ್ನೇಹಿತರೆ, ಇಲ್ಲಿರೋರು ನೋಡಿದ್ರೆ ಒಂಥರ ಜಾಸ್ತಿ ಬಾಧೆ ಅನಿಸುತ್ತೆ, ಕಳ್ಳಿಂಡುತ್ತೆ. ಅದೇ ತರಹ ತಂದೆ ತಾಯಿನ ಬೀದಿಗೆ ಹಾಕಿದ್ದಾರೆ. ತಂದೆ ತಾಯಿನ ಬೀದಿಗೆ ಹಾಕ್ತಾರೆ. ದಯವಿಟ್ಟು ಆ ಥರ ಮಾಡಬೇಡಿ. ಬೆಲೆಕಟ್ಟರಾದ ಆಸ್ತಿ ಯಾವ್ದಿದೆ ತಂದೆ ತಾಯಿ. ದಯವಿಟ್ಟು ಇವರು ನೋಡಿ, ಇವರು ಪಾಪ ನೋಡೋರಿಲ್ಲ, ಇವರು ಕೇಳೋರಿಲ್ಲ, ಸ್ನಾನ ಮಾಡಿಸೋರಿಲ್ಲ. ಅದೇ ತರಹ ನಮ್ಮ ಸೇವೆ ಅನ್ನೋದು ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ವತಿಯಿಂದ ಅವರು ಒಂದು ಕಟಿಂಗ್ ಶೇವಿಂಗ್ ಮಾಡಿ ಒಂದು ಸೇವೆ ಬಂದಿದ್ದೀವಿ ಈ ದಿನ. ದಯವಿಟ್ಟು ನೀವು ನಾಗರಿಕರಲ್ಲಿ ಒಂದು ವಿನಂತಿ, ಬೀದಿಯಲ್ಲಿ ಯಾರನ್ನು ನಿಮ್ಗೆ ಕಾಣಿಸಿದ್ರೆ ನಿರ್ಗತಿರು, ಅನಾಥರು, ನೀವೊಂದು ಸಹಾಯ ಮಾಡಿ, ಒಂದು ಕಾಲ್ ಮಾಡಿ. ನಮ್ಮದು ಒಂದು ಫೋನ್ ನಂಬರ್ ಕೊಟ್ಟಿರ್ತೀವಿ, ಒಂದು ಕಾಲ್ ಮಾಡಿ ನಾವು ಒಂದು ಶೇವಿಂಗ್ ಕಟಿಂಗ್ ಮಾಡಿ ರೆಡಿ ಮಾಡಿ ಒಂದು ಆಶ್ರಮಕ್ಕೂ ಸೇರಿಸೋಣ. ಕೈಲಾದಷ್ಟು ಸಹಾಯ ಮಾಡೋಣ ನಿರ್ಗತಿಯರಿಗೆ. ಇವಾಗ ಬೀದಿಯಲ್ಲಿ ಇರ್ತಾರವರು, ಯಾರು ನೋಡೋರು ಇರೋಲ್ಲ, ನಾವು ಅವ್ರಿಗೆ ಒಂಚೂರು ಸಹಾಯ ಮಾಡಲಿಲ್ಲ ಚೆನ್ನಾಗಿರಲ್ಲ. ನೋಡಿ ಸ್ನೇಹಿತರೆ, ದಯವಿಟ್ಟು ಒಂದು ಕಾಲ್ ಮಾಡಿ ಅವ್ರಿಗೂ ಒಂದು ಸೇವೆ ಮಾಡೋಣ. ನಿಮ್ಮ ಕೈಲಾದಷ್ಟು ಸಹಾಯ ಇದೆ ಅಂದರೆ ಅವರು ನಿಮ್ಮ ಹತ್ರ ಎಲ್ಲನ ಕಾಣಿದ್ರೆ ಒಂದು ಫೋನ್ ಮಾಡಿ ನಾವು ಒಂದು ಶೇವಿಂಗ್ ಕಟಿಂಗ್ ಮಾಡಿ ರೆಡಿ ಮಾಡಿ ಬಟ್ಟೆ ಗಿಟ್ಟಾಗಿ ಇನ್ನೊಂದು ಆಶ್ರಮಕ್ಕೆ ಸೇರಿಸೋಣ. ದಯವಿಟ್ಟು ಇದೆಲ್ಲ ಮಾಡ್ತಾಯಿದ್ರು ಒಂಥರ ಅದೊಂದು ಖುಷಿ. ಇವಾಗ ಬೀದಿಯಲ್ಲಿ ಮಾಡ್ತಾಯಿದ್ರೆ ಇವ್ರಿಗೆ ಯಾರು ನೋಡೋರು ಇರೋಲ್ಲ. ಇದೊಂದು ಖುಷಿ ಸರ್. ನಾವು ಸುಮಾರು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದೊಂದು ಖುಷಿ ಕೊಡುತ್ತೆ ನಮಗೆ. ನೋಡಿ, ನಮ್ಮ ತಂದೆ ತಾಯಿನ ಬೀದಿಗೆ ಬಿಟ್ಟರೆ ಯಾವ ಥರ ಸಫರ್ ಆಗ್ತೀವಿ ಅಂದರೆ, ಬೆಲೆಕಟ್ಟರಾದ ಆಸ್ತಿ ಯಾವ್ದು ತಂದೆ ತಾಯಿ ಅಂಥವ್ರನ್ನ ಬೀದಿಗೆ ಹಾಕ್ತಾರೆ. ನಾವು ನೋಡಲಿಲ್ಲ ಅಂದ್ರೆ ಏನು ಸರ್ ಅದಕ್ಕೆ ಚೆನ್ನಾಗಿರಲ್ಲ. ಇದು ನಮ್ಮ ಕೈಲ ಸಹಾಯ. ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ನಿರ್ಗತಿರ ನಿರಂತರ ಸೇವೆ ನಾವು 10 ವರ್ಷದಿಂದ ಮಾಡ್ತಾಯಿದ್ದೀವಿ. ಇನ್ನೂ ನಾವು ಜೀವನ ಪೂರ್ತಿ ಮಾಡ್ತೀವಿ. ದಯವಿಟ್ಟು ನೀವೊಂದು ನಮ್ಮ ಸಹಾಯ ಮಾಡಿ. ಅಂದರೆ ಬೀದಿಯಲ್ಲಿರೋ ಯಾರನ್ನ ಇದ್ದರೆ ಒಂದು ಕಾಲ್ ಮಾಡಿ ನಾವು ಒಂದು ಸೇವೆ ಮಾಡೋ ಅವ್ರಿಗೂ ಆಶ್ರಮಕ್ಕೆ ಸೇರಿಸೋಣ. ಈ ರೀತಿ ಆ ಮಕ್ಕಳಿಗೆ ಏನು ಹೇಳೋಕೆ ಬೇಕಂದರೆ, ಇದು ತಂದೆ ತಾಯಿಗೆ ನಾವು ಬೆಲೆಕಟ್ಟರ ಆಸ್ತಿ ಅಂತ ಹೇಳಿಲ್ವಾ, ಅಷ್ಟೇ. ನೆಕ್ಸ್ಟ್ ನಮ್ಮ ಪೊಸಿಷನು ಹಿಂಗೆ ಆಗ್ಬೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮಕ್ಕಳಾದವರು ನಿಮ್ಮ ತಂದೆ ತಾಯಿ ಇವಾಗ ಬೀದಿಯಲ್ಲಿದ್ದಾರೆ ಅಂತ ನೆಕ್ಸ್ಟ್ ನಿಮ್ಮ ಮಕ್ಕಳು ನಿಮ್ಗೆ ಬೀದಿ ಆಗ್ತಾರೆ. ಅದು ಅರ್ಥ ಮಾಡ್ಕೊಳ್ಳಿ. ನಾವು ಯಾವುದನ್ನು ಒಂದು ಮರ ನೆಟ್ಟರೆ, ಅಂದರೆ ಹುಣಸೆ ಮರ ನೆಟ್ಟರೆ ಹುಣಸೆಕಾಯಿ ಬರುತ್ತೆ, ಅರ್ಥ ಆಯ್ತಾ? ನಾವು ಮಾಡಿರೋ ತಪ್ಪು ಕೆಲಸ ನಮ್ಮ ಮಕ್ಕಳು ನಮ್ಮ ಮೇಲೆ ಅದೇ ಥರ ತೋರಿಸ್ತಾರೆ. ದಯವಿಟ್ಟು ತಂದೆಯಿಂದ ಬೀದಿಗೆ ಹಾಕ್ಬೇಡಿ. ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ನೀವು ಇವಾಗ ನಿಮ್ಮ ತಂದೆ ತಾಯಿಗೆ ಬಂದಿರೋ ಪರಿಸ್ಥಿತಿ ನಿಮಗೂ ಬರ್ಬೋದು. ದಯವಿಟ್ಟು ಎಚ್ಚರಿಕೆಯಿಂದಿರಿ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ ಕುಂಬಿಗಹನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಳಿನಾಯಕನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವ ಮಹೋತ್ಸವಕ್ಕೆ ಭರದಿಂದ ಸಿದ್ಧತೆ ನಡೆಯುತ್ತಿದೆ. ನವೆಂಬರ್ 13ರಿಂದ 15ರವರೆಗೆ ನಡೆಯುವ ಶ್ರೀ ಬಸವೇಶ್ವರ ಸ್ವಾಮಿ ದೇವಾಲಯದ ತೃತೀಯ ವರ್ಷದ ವಾರ್ಷಿಕೋತ್ಸವಕ್ಕೆ ಈಗಾಗಲೇ ಕಾಳಿನಾಯಕನಹಳ್ಳಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ. ಕಾಳಿನಾಯಕನಹಳ್ಳಿ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ವಾರ್ಷಿಕೋತ್ಸವ 3ನೇ ವರ್ಷದೈತೆ. ಈಗಾಗಲೇ ನಾವು ಒಂದು 3 ವರ್ಷ ಆಯಿತು ಪ್ರತಿಷ್ಠಾಪನೆ ಮಾಡಿ. ನಾಳೆಗೆ 3 ವರ್ಷ. ಈಗ ನಾಳೆ ಭಾಳ ವಿಜೃಂಭಣೆಯಿಂದ ಕಾಳಿನಾಯಕನಹಳ್ಳಿ ಗ್ರಾಮದಲ್ಲಿ ವಾರ್ಷಿಕೋತ್ಸವವನ್ನು ನಾವು ಸಹ ಪ್ರಾರಂಭ ಮಾಡ್ತಾಯಿದ್ದೀವಿ. ಅದೇ ರೀತಿಯಾಗಿ ಸ್ವಾಮಿ ಬಸವೇಶ್ವರ ಸ್ವಾಮಿ ಈಗ ನಮ್ಮ ಊರಿಗೆ ಸುಮಾರು ಪುರಾತನ ಕಾಲವಾದಂಥ ದೇವಸ್ಥಾನ ಅದು. ಆ ದೇವಸ್ಥಾನ ನಾವು ಮತ್ತು ಗ್ರಾಮಸ್ಥರು ಎಲ್ಲ ಸೇರಿ ಜೀರ್ಣೋದ್ಧಾರ ಮಾಡಿ ಒಳ್ಳೆಯ ದೇವಸ್ಥಾನವನ್ನು ಕಟ್ಟಿರ್ತೀವಿ. ಆಮೇಲೆ ಆ ಸ್ವಾಮಿ ನಾವು ಏನು ನೆಲೆಸಿದರೆ ಏನು ಅಂದ್ಕೊಂಡ್ರೆ ಅದನ್ನೆಲ್ಲನೂ ನಮ್ಮೂರಲ್ಲಿ ಕೊಟ್ಟಿದ್ದಾನೆ. ಆಮೇಲೆ ನಮಗಂಥವ್ರಿಗೂ ಸಹ ಭಕ್ತಾದಿಗಳಿಗೂ ಸಹ
ಎಲ್ಲರೂ ಇಲ್ಲ ನಿಮ್ಮೂರು ದೇವಸ್ಥಾನ ಚೆನ್ನಾಗಿದೆ ಅಂತ ಅನ್ನೋ ಮಾತು ಹೇಳ್ತಾ ಇದ್ದಾರೆ. ನಾಳೆ ನಮ್ಮ ಮುಖ್ಯ ಅತಿಥಿಗಳಿಗೂ ಸಹ ಎಲ್ಲ ಹೇಳಿದ್ದೀವಿ. ನಮ್ಮ ವಿ ಎನ್ ರವಿಕುಮಾರ್ ಅನ್ನೋದನ್ನು ಶಾಸಕರು ಸಹ ಬರುವ ನಿರೀಕ್ಷೆ ಇದೆ, ಹೇಳಿದ್ದೀವಿ. ಕಾರ್ಡು ಸಹ ತಲುಪಿಸಿದ್ದೀವಿ. ಆಗ ಮಾಜಿ ಸಚಿವರು ಕೂಡ ವೇಮನಪ್ಪನವ್ರಿಗೂ ಹೇಳಿದ್ದೀವಿ, ಪೇಜ್ ಸಾಹೇಬ್ರಿಗೂ ಹೇಳಿದ್ದೀವಿ, ರಾಜೇಗೌಡರಿಗೆ ಹೇಳಿದ್ದೀವಿ, ಪುಟ್ಟಣ್ಣಿಗೆ ಹೇಳಿದ್ದೀವಿ, ಗೌತಮ್ ಸರ್ಗೂ ಹೇಳಿದ್ದೀವಿ. ಇವರೆಲ್ಲ ನಾಳೆ ನಮ್ಮೂರಿಗೆ 12 ಗಂಟೆಗೆ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಈ ತಾಲೂಕಿನ ಜನರಲ್ಲಿ ಆಮೇಲೆ ನಮ್ಮ ಗ್ರಾಮಸ್ಥರು ಆಮೇಲೆ ಸುತ್ತಮುತ್ತ ಗ್ರಾಮಸ್ಥರಲ್ಲಿ ವಿನಂತಿ ಏನಂತ ಬಂದರೆ, ನಾಳೆ 3ನೇ ವರ್ಷದ ವಾರ್ಷಿಕೋತ್ಸವ ನೀವೆಲ್ಲ ಬಂದು ಸ್ವಾಮಿ ಪೂಜೆಯಲ್ಲಿ ಎಲ್ಲ ನೆರೆದು ಎಲ್ಲ ವಿಜೃಂಭಣೆಯಿಂದ ಕೊಡಬೇಕಾಗಿತ್ತು. ಅವರಲ್ಲಿ ಎಲ್ಲರಲ್ಲಿ ಕಳಕಳಿಯಿಂದ ನಾನು ಕೇಳ್ಕೊಳ್ತೇನೆ. ತಮೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ಶ್ರೀನಿವಾಸಪುರ ತಾಲೂಕು ವಕೀಲರ ಸಂಘದ ವತಿಯಿಂದ ಜಯರಾಮೇಗೌಡ ಅಧ್ಯಕ್ಷತೆಯಲ್ಲಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. 5 ಎಕರೆಯಲ್ಲಿ ಕೊಲ್ಲೂರು ಗ್ರಾಮದ ಬಳಿ ನೂತನವಾಗಿ ನ್ಯಾಯಾಲಯದ ಸಂಕೀರ್ಣ ಕಾಮಗಾರಿ ಹಮ್ಮಿಕೊಂಡಿದ್ದು 15 ಕೋಟಿ ಅನುದಾನದಲ್ಲಿ ನಿರ್ಮಾಣ ಮಾಡುತ್ತಿದ್ದಾರೆ. ಆದರೆ ಕಟ್ಟಡದಲ್ಲಿ ನ್ಯಾಯಾಲಯದ ಆವರಣಗಳು ಬಹಳ ಕಿರಿದಾಗಿದೆ ಎಂದು ವಕೀಲರು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಜಿಲ್ಲೆಯ ಬಂಗಾರಪೇಟೆ, ಮುಳಬಾಗಿಲು, ಹಲವು ತಾಲೂಕಿನಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದು ಹಲವು ಬಾರಿ ವಕೀಲರು ಸಂಘದಿಂದ ಕೊಠಡಿಗಳನ್ನು ದೊಡ್ಡದಾಗಿ ಮಾಡಿ ಅಂತ ಹೇಳಿದ್ದರೂ ಸಹ ಸರಿಪಡಿಸದೆ ಹಾಗೆ ಕಾಮಗಾರಿಯನ್ನ ಮುಂದುವರಿಸುತ್ತಿರುವುದರಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರಿಸುತ್ತಿದ್ದೇವೆ ಎಂದರು. ಅಧ್ಯಕ್ಷರು ವಕೀಲ ಸಂಘ ಶ್ರೀನಿವಾಸಪುರ ತಾಲೂಕು. ನಮ್ಮ ತಾಲೂಕಿಗೆ ನೂತನ ಕಟ್ಟಡ ನ್ಯಾಯಾಲಯ ಸಂಕೀರ್ಣಕ್ಕಾಗಿ ಸುಮಾರು 5 ಎಕರೆ ಜಮೀನಿನಲ್ಲಿ, ಅಂದರೆ ಹತ್ತಿರದ ಕೊಲ್ಲೂರಿನ ಹತ್ತಿರ 15 ಕೋಟಿ ಅನುದಾನದಲ್ಲಿ ಕಟ್ಟಡ ನಿರ್ಮಾಣಕ್ಕೆ ಕಾರ್ಯ ನಡೀತಾ ಇದೆ. ಈಗಾಗಲೇ ಸುಮಾರು ಹಲವಾರು ವರ್ಷಗಳ ಹಿಂದಿಂದ ಹೊಸ ಕಟ್ಟಡ ನಮೂನೆ ಪ್ರಕಾರ, ಅಂದರೆ ಬಂಗಾರಪೇಟೆ, ಮುಳಬಾಗಿಲು, ಶಿಡ್ಲಘಟ್ಟ ಹೊಸದಾಗಿ ಕಟ್ಟಡಗಳು ನಿರ್ಮಾಣ ಆಗಿದ್ದು ಅವು ಎಲ್ಲ ಬಹಳ ಅಚ್ಚುಕಟ್ಟಾಗಿ ವಿಶಾಲವಾಗಿ ಕಟ್ಟಲಾಗಿದೆ. ಆದರೆ ನಮ್ಮ ತಾಲೂಕಿನ ನಿರ್ಮಾಣ ಮಾಡುತ್ತಿರುವ ಕಟ್ಟಡಗಳಲ್ಲಿ ಅದರಲ್ಲಿ ಕಟ್ಟಡದಲ್ಲಿ ನ್ಯಾಯಾಲಯದ ಆವರಣಗಳು ಬಹಳ ಕಿರಿದಾಗಿದೆ. ಈಗ ಹಾಲಿ ಇರುವ ನ್ಯಾಯಾಲಯದ ಆವರಣಕ್ಕಿಂತ ಕಡಿಮೆ ಇರೋದರಿಂದ ಈ ಮೊದಲು ಕೂಡ ನಾವು ಹೇಳಿದ್ವಿ. ಆದ್ದರಿಂದ ಅದನ್ನು ಯಾವುದೇ ಮಾರ್ಪಾಟು ಮಾಡದೆ ಅದೇ ಕಾಮಗಾರಿಯನ್ನು ಮುಂದುವರಿಸ್ತಾ ಇರೋದರಿಂದ ಸುಮಾರು ವರ್ಷಗಳಿಂದ ನಾವು ಎಷ್ಟೇ ಹೇಳ್ತಾ ಇದ್ದರೂ ಕೂಡ ತ್ವರಿತವಾಗಿ ಕಟ್ಟಡ ನಿರ್ಮಾಣ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಹೊರತು ನಾವು ಹೇಳಿದಾಗೆ ಕಟ್ಟಡವನ್ನು ಅಗಲೀಕರಿಸಿ ಕಾಮಗಾರಿಯನ್ನು ಮಾಡದೆ ಅಂತ ಮುಂದಿನ ಪೀಳಿಗೆಗೆ ಅದು ಬಹಳ ಇಕ್ಕಟ್ಟಾಗಿರೋದ್ರಿಂದ ಅದನ್ನು ವಕೀಲರಿಗೂ ರಕ್ಷಕರಿಗೂ ತೊಂದರೆ ಆಗುತ್ತಾ ಇರೋದ್ರಿಂದ ಅದನ್ನು ಈಗಾಗಲೇ ಅವಕಾಶ ಇದೆ ನಿರ್ಮಾಣ ಅಗಲೀಕರಿಸೋದಕ್ಕಾಗಿ. ಹಾಗೆ ಅಗಲೀಕರಿಸಿ ನ್ಯಾಯಾಲಯದ ಆವರಣಗಳನ್ನು ಮಾಡಬೇಕು ಅಂತ ನಾವು ಒಮ್ಮತದಿಂದ ಸುಮಾರು 5-6 ದಿವಸದಿಂದ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಅನಿರ್ದಿಷ್ಟವಾಗಿ ಮುಷ್ಕರ ಮುಂದುವರಿಸಬೇಕು ಅಂತ ಈಗಾಗಲೇ ವಕೀಲ ಸಂಘದಿಂದ ಎಲ್ಲ ತೀರ್ಮಾನಿಸಿದ್ದಾರೆ. ನಿನ್ನೆ ಇಂಜಿನಿಯರು ಬಂದಿದ್ದಾರೆ, ಹೊಸ ಮೆಜರ್ಮೆಂಟು ತಗೊಂಡೋಗಿದ್ದಾರೆ, ಮಾಡ್ತೀವಿ ಅಂದರೆ ನಮಗೆ ನಿರ್ಮಾಣ ಆಗುವ ತನಕ ನಾವು ಇದರ ಪ್ರತಿಭಟನೆ ಮಾಡಬೇಕಂತ ಸರ್ವಾನುಮತದಿಂದ ತೀರ್ಮಾನ. ಶ್ರೀನಿವಾಸಪುರ ನ್ಯಾಯಾಲಯದ ವಕೀಲರ ಬೇಡಿಕೆ ಏನಂದರೆ, ಈಗ ಹೊಸದಾಗಿ ನಿರ್ಮಾಣ ಆಗುತ್ತಿರುವ ಕೋರ್ಟ್ ಹಾಲಿನ ಆವರಣ ಭಾಳಷ್ಟು ಕಿರಿದಾಗಿದೆ, ಅದನ್ನು ಸ್ವಲ್ಪ ಅಗಲೀಕರಿಸಬೇಕು ಅಂತ ಸಾಕಷ್ಟು ಬಾರಿ ಅದಕ್ಕೆ ಒತ್ತಾಯ ಮಾಡಿದ್ದೀವಿ. ಅದಕ್ಕೆ ಸಾಕಷ್ಟು ಇದನ್ನು ಪ್ರತಿನಿಧಿಗಳನ್ನ ನಿಲ್ಲಿಸಿದ್ರು, ಯಾವುದೇ ಒಂದು ಕ್ರಮ ಜರುಗಿಸಲಿಲ್ಲ. ಆ ಒಂದು ಕಾರಣದಿಂದ ವಕೀಲರು ಬೇಸತ್ತು ಈಗ ಕೋರ್ಟಿನ ಕಲಾಪಗಳಿಂದ ಹಿಂದೆ ಉಳಿದು ಕೋರ್ಟಿನ ಕಲಾಪಗಳಿಗೆ ಹಾಜರಾಗಿದೆ. ಇಲ್ಲಿ ಮುಷ್ಕರವನ್ನು ಹಾಕ್ಕೊಳ್ಳುವಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಆಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಮುಂದಿನ ದಿನಗಳವರೆಗೆ ಆದರೂ ಅದನ್ನು ಮುಂದುವರಿಸಬಾರ್ದು, ಆದಷ್ಟು ಬೇಗ ಇದನ್ನು ಪರಿಹರಿಸಿಕೊಡಬೇಕು, ಅದರ ಬಗ್ಗೆ ಯಾರಾದರೂ ಕ್ರಮ ಜರುಗಿಸಬೇಕು ಅಂತ ನಾವು ಮನವಿಯನ್ನು ಈಗಾಗಲೇ ಸಲ್ಲಿಸಿದ್ದೀವಿ. ಆ ಮನವಿಯನ್ನು ಆದಷ್ಟು ಬೇಗ ಪರಿಹರಿಸಿಕೊಡಬೇಕು ಅಂತ ನಾವು ಕೇಳ್ಕೊತೀವಿ. ಈ ಸಂದರ್ಭದಲ್ಲಿ ತಾಲೂಕಿನ ವಕೀಲ ಸಂಘದ ಎಲ್ಲ ವಕೀಲರು ಹಾಜರಿದ್ದರು. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ರಸ್ತೆ ಅಗಲೀಕರಣದಲ್ಲಿ ಜಾಗ ಕಳೆದುಕೊಂಡಿದ್ದ ಮಾಲೀಕ ಪರಿಹಾರಕ್ಕಾಗಿ ಕೋರ್ಟ್ ಆದೇಶದಂತೆ ಎಸಿ ಕಚೇರಿ ಜಪ್ತಿ, ದಂಗಾದ ಅಧಿಕಾರಿಗಳು.
ಸಮಸ್ಯೆ ಆಲಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್, ಭರವಸೆಯಂತೆ ಗ್ರಾಮಕ್ಕೆ ರಸ್ತೆ ಭಾಗ್ಯ, ಮೆಚ್ಚುಗೆ ವ್ಯಕ್ತಪಡಿಸಿದ ಗ್ರಾಮಸ್ಥರು. ಸಚಿವರಿಂದ ಉದ್ಘಾಟನೆಯಾಗಿದ್ದ ಸರ್ಕಾರಿ ಆಸ್ಪತ್ರೆ, 1 ತಿಂಗಳು ಕಳೆದರೂ ಕಾಣದ ಸೇವೆ, ಇದ್ದು ಇಲ್ಲದಂತಾದ ಸರ್ಕಾರಿ ಮಾನಸಿಕ ಆಸ್ಪತ್ರೆ. ಮಿತಿ ಮೀರಿದ ಟಿಪ್ಪರ್ ಹಾವಳಿ, ಚಾಲಕನ ನಿರ್ಲಕ್ಷ್ಯಕ್ಕೆ ಓರ್ವ ಬಲಿ, ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್. Peace.